ಕರಾಳ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ನಾನು ಬ್ರೇಕ್ಗಿಂತ ಮುಂಚೆ ಹೇಳಿದ ಹಾಗೆ 24 ಗಂಟೆಗಳಲ್ಲಿ 8 ಅತ್ಯಾಚಾರದ ಪ್ರಕರಣಗಳು ಬೇರೆ ಬೇರೆ ಭಾಗಗಳಿಂದ ವರದಿಯಾಗಿರುವಂಥದ್ದು. ಕೋಲಾರದಿಂದಲೇ ಇವತ್ತು 2 ಅತ್ಯಾಚಾರದ ಪ್ರಕರಣಗಳು ವರದಿಯಾಗಿವೆ. 2 ಕೂಡ ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆದಿರುವಂಥದ್ದು. ಪ್ರಕರಣ ನಂಬರ್ 1 ಕೋಲಾರದಲ್ಲಿ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ. 24 ಗಂಟೆಯಲ್ಲಿ 8 ರೇಪ್ಗಳಾಗಿದೆ. ಅದರಲ್ಲಿ ಮೊದಲನೆಯದು ಕೋಲಾರದಿಂದ ವರದಿಯಾದಂಥದ್ದು ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ. ಇನ್ನು 2ನೇ ಪ್ರಕರಣ ಬಿಜಾಪುರದಿಂದ ವರದಿಯಾಯಿತು. ಅಜ್ಜನಿಂದ 3 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಂಥದ್ದು. ಇನ್ನು 3ನೇ ಪ್ರಕರಣ ಬೆಳಗಾವಿಯ ರಾಯಬಾಗದಲ್ಲಿ ತೋಟಕ್ಕೆ ಹೋದಂಥ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಂಥದ್ದು. ನಾಲ್ಕನೇ ಪ್ರಕರಣ ಗುಲ್ಬರ್ಗದಲ್ಲಿ 7 ವರ್ಷದ ಬಾಲಕಿಯ ಮೇಲೆ 45 ವರ್ಷದ ಕಾಮುಕನಿಂದ ಅತ್ಯಾಚಾರದ ಪ್ರಯತ್ನ. ಇನ್ನು 5ನೇ ಪ್ರಕರಣ ಬೆಂಗಳೂರಿನ ಹೆಣ್ಣೂರಿನಲ್ಲಿ 16 ವರ್ಷದ ಯುವತಿಯ ಮೇಲೆ 2 ಕಾಮುಕರಿಂದ ಅತ್ಯಾಚಾರ. 6ನೇ ಪ್ರಕರಣ ಮತ್ತೆ ಕೋಲಾರ ಜಿಲ್ಲೆಯಿಂದ ಕೋಲಾರದ ಮಾಲೂರಿನಲ್ಲಿ ಮಾನಸಿಕ ಅಸ್ವಸ್ಥೆಯ ಮೇಲೆ ನಾಗರಾಜ್ ಎಂಬುವನಿಂದ ಅತ್ಯಾಚಾರ. 7ನೇ ಪ್ರಕರಣ ಗುಲ್ಬರ್ಗಾದಲ್ಲಿ ಆಟೋದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ. 8ನೇ ಪ್ರಕರಣ ಬೆಂಗಳೂರಿನ ವರ್ತೂರಿನ ವಿಬ್ಗಯರ್ ಶಾಲೆಯಲ್ಲಿ 1ನೇ ತರಗತಿಯ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ. ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾದರೆ ಇನ್ನೂ ಎಷ್ಟು ಪ್ರಕರಣಗಳು ವರದಿಯಾಗಬೇಕು ಅನ್ನುವಂಥದ್ದು ಪ್ರಶ್ನೆ ಇದೆ. ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ 8 ಪ್ರಕರಣಗಳು. ನಾವೀಗ ತೋರಿಸಿರುವಂಥದ್ದು ಅಧಿಕೃತವಾಗಿ ದಾಖಲಾದಂಥ ಪ್ರಕರಣಗಳು ಮಾತ್ರ. ದಾಖಲಾಗದೆ ಮುಚ್ಚಿ ಹೋದಂಥ ಪ್ರಕರಣಗಳು ಎಷ್ಟು ನಡೆದಿದೆಯೋ ಇನ್ನೂವರೆಗೂ ನಮಗೆ ಗೊತ್ತಿಲ್ಲ. ಇವುಗಳನ್ನು ನಿಲ್ಲಿಸೋದು ಹೇಗೆ ಅನ್ನೋದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಶೋಕ್ ಕುಮಾರ್ ಸೇರಿದಂತೆ ಉಳಿದ ಎಲ್ಲ ಪ್ಯಾನಲಿಸ್ಟ್ಗಳಿಗೂ ಒಂದು ಪ್ರಶ್ನೆಯನ್ನು ನಾನು ಹಾಕೋದಕ್ಕೆ ಬಯಸ್ತೀನಿ. ಅಶೋಕ್ ಕುಮಾರ್ ಸರ್, ಒಂದು ರೈಲ್ವೆ ಸ್ಟೇಷನ್ಗೋ ಬಸ್ ಸ್ಟ್ಯಾಂಡ್ಗೋ ಹೋದರೆ ಅಲ್ಲಿ ಪಿಕ್ ಪಾಕೆಟರ್ಗಳ ಫೋಟೋಗಳನ್ನು ನಾವು ನೋಡ್ತೀವಿ. ಗಮನ ಬೇರೆಡೆ ಸೆಳೆದು ಕಳ್ಳತನ ಮಾಡುವಂಥವರ ಫೋಟೋಗಳನ್ನು ಹಾಕಿರ್ತಾರೆ. ಬಿಸ್ಕಟ್ನಲ್ಲಿ ಮತ್ತು ಬರಿಸುವ ಮಾತ್ರೆಯನ್ನು ಕೊಟ್ಟು ಕಳ್ಳತನ ಮಾಡುವಂಥವ್ರದ್ದು. ಒಂದು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಮನೆಗಳರ ಫೋಟೋಗಳಿರ್ತವೆ, ದರೋಡೆ ಮಾಡುವವರ ಫೋಟೋಗಳಿರ್ತವೆ, ರೌಡಿಗಳ ಫೋಟೋಗಳಿರ್ತವೆ. ಯಾವತ್ತೂ ನಾವು ರೇಪಿಸ್ಟ್ಗಳ ಫೋಟೋಗಳನ್ನು ನೋಡೇ ಇಲ್ಲ. ರೇಪಿಸ್ಟ್ಗಳಿಗೆ ಕಾನೂನಿನಲ್ಲಿ ಶಿಕ್ಷೆ ಆಗೋದು ಅದು ಮುಂದಿನ ಮಾತಾಯಿತು. ಕೊನೆ ಪಕ್ಷ ಒಂದು ಸೋಷಿಯಲ್ ಹ್ಯುಮಿಲಿಯೇಷನ್ ಆದರೂ ಆಗಬೇಕು ಅಂತ, ಒಂದು ಸಾಮಾಜಿಕವಾಗಿ ತಲೆ ತಗ್ಗಿಸುವ ಹಾಗಾದರೂ ಆಗಬೇಕು. ದಯವಿಟ್ಟು ಅತ್ಯಾಚಾರದ ಪ್ರಕರಣಗಳಲ್ಲಿ ಅರೆಸ್ಟ್ ಆದಂಥವರ ಫೋಟೋಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕಿ. ಇಂಥವರು ಇಂತಿಂಥವರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಇಂಥವರು ಕಾಣಿಸ್ಕೊಂಡ್ರೆ ಹುಷಾರಾಗಿರಿ, ಇವರು ಅತ್ಯಾಚಾರಿಗಳು ಅನ್ನುವಂಥದ್ದು. ಕೊನೆ ಪಕ್ಷ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡದೇ ಇರೋ ಹಾಗಾದರೂ ಒಂದು ವ್ಯವಸ್ಥೆ ಮಾಡೋದಕ್ಕಾಗೋದಿಲ್ಲ. ನನ್ನ ಪ್ರಕಾರ ನೀವು ಫೋಟೋ ಹಾಕಿದ್ರೆ ಅವನಿಗೆ ಇನ್ನೂ ಈ ರೌಡಿಗಳಿಗೆ ನೀವು ಏನೋ ರೌಡಿಗಳಿಗೆ ಆಲಿಯರ್ಸ್ ಅಂತ ಏನೋ ನೇಮ್ ಕೊಡ್ತೀವಲ್ಲ, ಅದರಿಂದ ಅವ್ರದ್ದು ಮಾಮೂಲು ಜಾಸ್ತಿ ಆಗುತ್ತೆ. ನೀವು ಇವ್ರು ಏನಾಗುತ್ತೆ ಅಂದರೆ ಅವ್ರು ಫಸ್ಟ್ ಆಫ್ ಆಲ್ ಮಾನ ಮರ್ಯಾದೆ ಇಲ್ಲ ಅವರಿಗೆ. ರೇಪ್ ಮಾಡೋರಿಗೆ ನನ್ನ ಪ್ರಕಾರ ಮಾನ ಮರ್ಯಾದೆ ಇಲ್ಲ ಅಲ್ವಾ, ಕಳಿಯೋದಕ್ಕಾಗೋದಿಲ್ಲ. ಸೊ ಅವ್ರಿಗೆ ಹೋಗೋದಿಲ್ಲ. ಅವ್ರಿಗೆ ಇನ್ನೂ ಹೆಣ್ಮಕ್ಳು ಈಲ್ಡ್ ಆಗ್ತಾರೆ, ಎದುರು ಬಿಡ್ತಾರೆ. ಇವನು ರೇಪಿಸ್ಟ್ ಅಂತ ಅವ್ರಿಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ನಾನು ಹೇಳ್ತೀನಿ, ಅಲ್ಲ ಒಂದೇ ಸೆಕೆಂಡ್ ಹೇಳ್ಬಿಡ್ತೀನಿ ನೋಡಿ. ನಾನು ಇನ್ಸ್ಪೆಕ್ಟರ್ ಆಗಿದ್ದಾಗ ನಮಗೆ ಸೀನಿಯರ್ ಆಫೀಸರ್ಸ್ ಸಾಲಿಡ್ ಟಫ್ ಕಾಪ್ಸ್ ಇದ್ದರು. ಹರ್ಲಂಕರ್ ಅಂತ ಹೇಳಿ ಕೇಳಿರ್ಬೋದು. ಅವರು ಏನು ಸಪೋರ್ಟ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಒಂದು ಏರಿಯಾದಲ್ಲೇ ಒಂದು ಇನ್ಸ್ಪೆಕ್ಟರ್ ಇರಬೇಕು, ಇಲ್ಲ ರೌಡಿ ಇರಬೇಕು.
ಇಲ್ಲ ರೇಪಿಸ್ಟ್ ಇರಬೇಕು. ಈಗ ಈ ಏರಿಯಾದಲ್ಲಿ ನನ್ನ ಪ್ರಕಾರ ಪೊಲೀಸ್ ಇಲ್ಲ. ಪೊಲೀಸ್ ಇದ್ರೆ ಈ ಕೃತ್ಯ ನಡೀತಿರ್ಲಿಲ್ಲ. ಈಗ ಕೆಲವು ಆಫೀಸರ್ಸ್ ತಗೊಳ್ಳಿ, ನನ್ನ ಲಿಮಿಟ್ಸ್ ಅಲ್ಲಿ ಒಂದೇ ಒಂದು ಆಗಿದ್ರೆ ಇಟ್ ಈಸ್ ಶೇಮ್ ಆನ್ ಮೈ ಪಾರ್ಟ್. ಎಕ್ಸಾಕ್ಟ್ಲಿ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೇನೆ, ನಾನು ವೈಆರ್ಎಲ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಜೀವರಾಜ್ ಆಳು ಅವರು MLA ಅವರು, ಇನ್ಸ್ಪೆಕ್ಟ್ರಿಗೂ MLAಗೂ ಕಾಂಟ್ಯಾಕ್ಟೇ ಇರ್ತಿರ್ಲಿಲ್ಲ. ನನಗೆ ಎಷ್ಟು ಜನ ಕೇಳಿದ್ರೆ MLA ಗೊತ್ತಿರಲಿಲ್ಲ, ಆ ಥರ ಪರಿಸ್ಥಿತಿ ಇತ್ತು. ಅವ್ರಿಗೂ ಎಷ್ಟು ಗೌರವ ನಮ್ಮ ಮೇಲೆ ಅಂದರೆ ಫೋನ್ ಮಾಡಿದ್ರೆ ಯಾವತ್ತಾದರೂ ಅಶೋಕ್ ಕುಮಾರ್ ನೀವು ಹೊಡಿತೀರ ಅಂತ ನನಗೆ ಗೊತ್ತು, ರೌಡಿಗಳಿಗೆ ಹೊಡೀರಿ ನೀವು. ಅವ್ರ ಕಡೆಯವರು ಬಂದಾಗ ನಾನು ಸುಮ್ಮನೆ ಹೇಳ್ತೀನಿ ಹೊಡಿಬೇಡಿ ಅಶೋಕ್ ಕುಮಾರ್ ಅಂತ, ನೀವು ನಮಗೆ ಕೂಗಾಡಬಾರ್ದು ಅಂತ. ಯಾಕೆಂದರೆ ಯಾರಾದರೂ ಹೊಡಿಬೇಡಿ ಅಂತೇಳಿ ನಾವು ತಿರುಗಿ ದಬಾಯಿಸ್ತಿದ್ವಿ MLAಗಳಿಗೆ. ಈಗ ಎಲ್ಲಿದೆ ಹೇಳ್ತಾರೆ. ಇದು ಈ ಭಯ ಹೊರಟೋಗಿರೋದ್ರಿಂದ ಇದೆಲ್ಲ ನಡೀತಾ ಇರೋದು. ಮಂಗಳೂರು ಸ್ಟುಡಿಯೋಯಿಂದ ಒಬ್ರು ಮಹಿಳೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಇದೇ ರೀತಿಯಾಗಿ ಲೈಂಗಿಕ ದೌರ್ಜನ್ಯದ ದೂರು ಕೊಡೋದಕ್ಕೆ ಅಂತ ಪೊಲೀಸ್ ಠಾಣೆಗೆ ಹೋದಂಥವರು ಬಹಳ ಕೆಟ್ಟ ಅನುಭವ ಅಲ್ಲಿ ಆಗಿರುವಂಥದ್ದು. ಮೇಡಮ್ ನಮಸ್ಕಾರ. ನಮಸ್ತೆ. ಏನು ಅನುಭವ ಆಯಿತು ಮೇಡಮ್? ಏನು ದೂರು ಕೊಡೋದಕ್ಕೆ ಹೋಗಿದ್ರಿ ನೀವು? ಯಾವ ರೀತಿಯಾಗಿ ನಡೆದುಕೊಳ್ಳಲಾಯಿತು ನಿಮ್ಮ ಜೊತೆಗೆ? ಅಂದರೆ ನನ್ನ ಚಿನ್ನ ಕಳವಾಗಿತ್ತು, ಅದರ ಬಗ್ಗೆ ದೂರು ಕೊಡಲಿಕ್ಕೆ ಹೋಗಿದ್ದೆ. ದೂರು ದಾಖಲಾಯಿತು, ಆದರೆ ಆರೋಪಿಗಳು ತಪ್ಪಿಸ್ಕೊಂಡ್ರು. ಆದರೆ ಆ ಮಧ್ಯ ಈತ ನಮ್ಮನ್ನು ಪದೇ ಪದೇ ಸ್ಟೇಷನ್ಗೆ ಕರೆಸಿ ಫೋಟೋ ತೆಗೆಯೋದು, ವಿಡಿಯೋ ರೆಕಾರ್ಡಿಂಗ್ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಇದೇ ಥರ ಪದೇ ಪದೇ ಬರಲಿಕ್ಕೆ ಹೇಳೋದು, ಬೆಳಗ್ಗೆಯಿಂದ ಸಂಜೆವರೆಗೆ ಕೂತ್ಕೊಳ್ಸೋದು, ಆ ರೀತಿ ಮಾಡಿ ಕಡೆಗೆ ಅಪರಾಧಿಗಳನ್ನು 40 ದಿನ ಆದಮೇಲೆ ಅವರಿಗೆ ಜಾಮೀನು ಪಡೆದು ಬಂದ ಕೂಡಲೇ ಅವರ ಎದುರಿಗೆ ನನ್ನ ಹತ್ರ ನೀನೇ ಹಣ ಕೊಡಬೇಕು, ನೀನು ಹಣ ಕೊಟ್ಟು ಅವ್ರು ಚಿನ್ನ ಬಿಡಿಸಿ ಕೊಡ್ತಾರೆ, ಇಲ್ಲಾದರೆ ನಿನ್ನ ಮೇಲೆ ಬೇರೆ ಕೇಸ್ ಹಾಕ್ತೀನಿ, ಒಪ್ಪಿಕೊಳ್ಬೇಕು ನೀನು, ಆ ಥರ ಎಲ್ಲ ಜೋರು ಮಾಡ್ತಾ ಇದ್ರು. ಆ ಪುಣ್ಯಾತ್ಮನ ಹೆಸರು ಒಂದು ಹೇಳ್ಬಿಡಿ ಮೇಡಮ್, ಗೊತ್ತಾಗ್ಲಿ ರಾಜ್ಯದ ಜನರಿಗೆ. BS ಸತೀಶ್ ಅಂತ. BA ಸತೀಶ್, ಇನ್ಸ್ಪೆಕ್ಟರ್ BS ಸತೀಶ್. ಅದೇ ರೀತಿ ಮೊನ್ನೆ 14ನೇ ತಾರೀಕು ಅಲ್ಲ, ಅದರ ಮೊದಲು ನಾನು SP ಅವರಿಗೆ ಕಂಪ್ಲೇಂಟ್ ಮಾಡಿದ್ದೆ ಒಂದು ಬಾರಿ. ಅದಕ್ಕೆ ಅವರನ್ನು ಕರೆದು ವಾರ್ನಿಂಗ್ ಮಾಡಿದ್ದಾರೆ, ಇನ್ನು ನಿಮ್ಮ ತಂಟೆಗೆ ಬರೋದಿಲ್ಲ, ಏನೂ ಇಲ್ಲ ಅಂತ ಹೇಳಿದರು. ಆಯ್ತು ಅಂತ ಸುಮ್ಮನೆ ಕೂತಿದ್ದೆ. ಆದರೆ ಸಡನ್ನ ಮೊನ್ನೆ 14ನೇ ತಾರೀಕಿಗೆ ಸಡನ್ನ ನನ್ನ ಮನೆಗೆ ರೈಡ್ ಮಾಡಿದರು. ಮನೆಯಲ್ಲಿ ನಾನು ಮತ್ತೆ ನನ್ನ ಮಗಳು ಮಾತ್ರ ಇರೋದು. ನನ್ನ ಹಸ್ಬೆಂಡ್ ತೀರ್ಕೊಂಡು 7 ತಿಂಗಳಾಗಿತ್ತು. ಯಾಕೆ ಬಂದ್ರಿ ಸರ್ ಅಂತ ಕೇಳಿದೆ. ಅದಕ್ಕೆ ಹೇಳಿದರು ಮಹಾಜರ್ ಮಾಡಬೇಕು. ಸರ್ ಮಹಾಜರ್ ಮಾಡಿ ಒಂದು 4-5 ಸಲ ಮಾಡಿದ್ರಿ, ಇನ್ನು ಇವಾಗ ಯಾತಕ್ಕೆ ಬಂದ್ರಿ ಅಂತ ಕೇಳಿದೆ. ಆದರೆ ಅವರ ಜೊತೆ ಮಹಿಳಾ ಸಿಬ್ಬಂದಿ ಇಲ್ಲ, ಯಾರೂ ಇಲ್ಲ. ಬಂದರು, ಒಳಗಡೆ ಬಂದರು, ಕೇಳಿದರು ಯಾವ ಜಾಗದಲ್ಲಿ ನೀವು ಗೋಲ್ಡ್ ಇಟ್ಟದ್ದು ಏನು ಅಂತೇಳಿ ಎಲ್ಲ ತೋರಿಸಿದೆ. ಅಲ್ಲಿಯೂ ವಿಡಿಯೋ ರೆಕಾರ್ಡಿಂಗ್ ಮಾಡಿದರು. ಆದರೆ ಆವಾಗಲೂ ನನಗೆ ಹೇಳಿದರು, ನೀನು SP ಅವರಿಗೆ ಕಂಪ್ಲೇಂಟ್ ಮಾಡಿದ್ಯಲ್ಲ, ಅದನ್ನು ಹಿಂದೆ ತಗೋ, ಇಲ್ಲ ಅಂತ ಹೇಳಿದರೆ ನಿನ್ನ ಮೇಲೆ, ಭಾರತಿ ಮೇಲೆ ಹಾಗೂ ಇವರು ಲಾಯರ್ ಮೇಲೆ, ನಿನ್ನ ಶ್ರೀನಿವಾಸ್ ಅವರ ಮೇಲೆ ಕೇಸ್ ಹಾಕಿ ಒಳಗೆ ಹಾಕ್ತೀನಿ 1 ತಿಂಗಳ ಒಳಗೆ, ಆಮೇಲೆ ನೋಡು ನಿನ್ನ ಕತೆ ಏನಾಗುತ್ತೆ ಅಂತೇಳಿ ಜೋರು ಮಾಡ್ತಾಯಿದ್ರು. ಆಮೇಲೆ ಹೊರಗಡೆ ಬಂದರು. ಹೊರಗಡೆ ಬಂದು 1.5 ಗಂಟೆ ನನಗೆ ಇದು ಒಂದು ಮಾತಿನ ಮೇಲೆ ಮಾತು ಮಾಡಿ 1.5 ಗಂಟೆ ರೆಕಾರ್ಡಿಂಗ್ ಮಾಡಿದ್ರು. ನೀವು ಮಾತನಾಡ್ತಾ ಇರೋದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರು? ಹೌದು, 1.5 ಗಂಟೆ ಮಾಡಿದ್ರು ಸರ್. ಅವ್ರ ಹತ್ರ ಇದೆ ಇವಾಗ್ಲೂ. ಪ್ರತಿದಿನ ಸ್ಟೇಷನ್ಗೆ ಹೋದ ರೆಕಾರ್ಡಿಂಗ್ ಮಾಡೋದು. ಕಂಪ್ಲೇಂಟ್ ಮಾಡಿದ್ದು ಯಾವಾಗ ಮೇಡಮ್? ಮಾಡಿದ್ದೇನೆ ಸರ್, 2 ಬಾರಿ ಮಾಡಿದೆ. ಯಾವಾಗ ಫಸ್ಟ್ ಟೈಮ್ ಕಂಪ್ಲೇಂಟ್ ಮಾಡಿದ್ದು ಯಾವಾಗ? ಈ ತರ ಆದ್ರೆ ಪದೇ ಪದೇ ಆಗ್ತಾ ಇದ್ರೆ ಏನ್ ಮಾಡ್ಬೋದು? ಫಸ್ಟ್ ಟೈಮ್ ಕಂಪ್ಲೇಂಟ್ ಮಾಡಿದ್ದು ಯಾವಾಗ ತಾವು? ಅವರು ನಮ್ಮ ಮನೆಗೆ ಬಂದ ಉದ್ದೇಶ ಏನು ಸರ್? ಅವರು ಒಂದು ಅಪರಾಧಿ, ನಾನು ಅವರ ಮೇಲೆ SP-ಗೆ ಕಂಪ್ಲೇಂಟ್ ಮಾಡಿದ್ದೇನೆ. ಕಂಪ್ಲೇಂಟ್ ಮಾಡಿದ ಮೇಲೂ ಅವರು ನನ್ನ ತನಿಖೆಗೆ ಮನೆಗೆ ಬರುವ ಅವಶ್ಯಕತೆ ಇಲ್ಲ. ಅವರು ಬಂದ ಉದ್ದೇಶ ಏನು? ಯಾವ ಸ್ಟೇಷನ್ ಮೇಡಮ್? ನಮ್ಮಲ್ಲಿ ಒಂದು ಮಹಿಳಾ ಸಿಬ್ಬಂದಿ ಇಲ್ಲ, ಏನೂ ಇಲ್ಲ. ಎಸ್, ಒಂದು ಬೆದರಿಕೆ ಹಾಕಿದ್ರೆ ಏನ್ ಮಾಡೋದು ಸರ್? ಮೇಡಮ್ ನಮ್ಮ ಸ್ಟುಡಿಯೋದಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ. ಯಾವ ಸ್ಟೇಷನ್ ಅಂತ ಕೇಳ್ತಾ ಇದ್ದಾರೆ ತಾವು? ಎಲ್ಲ ಕೊಟ್ಟಿದ್ದೇನೆ ಸರ್, ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದೇನೆ. ಯಾವಾಗ ಕೊಟ್ಟಿದ್ದೀರಾ ಮೇಡಮ್ ನೀವು ಆಯೋಗಕ್ಕೆ? ಯಾವಾಗ ತಮ್ಮ ಕಂಪ್ಲೇಂಟ್? 1 ತಿಂಗಳ ಹಿಂದೆ ಕೊಟ್ಟಿದ್ದೇನೆ. ನೀವು ಇದಕ್ಕೆ ಎನ್ಕ್ವೈರಿಗೆ ಕೊಟ್ಟಿದ್ದೀರಿ SP ಅವರಿಗೆ. ಬಂದಿದೆ ನನಗೆ ಲೆಟರ್. ಲೋಕಾಯುಕ್ತ ಕೊಟ್ಟಿದ್ದೇನೆ, ಮಕ್ಕಳ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೇನೆ, ಎಲ್ಲ ಎನ್ಕ್ವೈರಿಗೆ ಬಂದಿದೆ. ಆದ್ರೆ ಏನು ನಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ. ಸುಳ್ಯ ಪೊಲೀಸ್ ಸ್ಟೇಷನ್ ಇಂದ ನನ್ನ ಗಮನಕ್ಕೆ ಇದು ಬಂದಿರಲಿಲ್ಲ ಮೇಡಮ್. ಈಗ ಸುಳ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಅವ್ರ ಮೇಲೆ ನೀವೇನು ಆರೋಪ ಮಾಡಿದಿರಿ ಅದನ್ನ ನಾಳೆ ಬೆಳಗ್ಗೆ ನಾನು SP ಅವ್ರ ಹತ್ರ ಮಾತಾಡ್ತೀನಿ. ದಯಮಾಡಿ SP ಅವರನ್ನ ಅಥವಾ IG ಅವರನ್ನ ದೂರವಾಣಿ ಸಂಪರ್ಕದ ಮೂಲಕ ಸಂಪರ್ಕಿಸುವ ಪ್ರಯತ್ನವನ್ನ ಸಿಬ್ಬಂದಿ ಮಾಡ್ತಾರೆ. ಈಗಲೇ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತಾರೆ. ಮೇಡಮ್, ನೀವು SP ಅವರ ಹತ್ರ ಕಂಪ್ಲೇಂಟ್ ಕೊಟ್ಟ ನಂತರ ಒಂದೊಂದು ಕ್ಷಣ ಕೂಡ ಆ ಮನುಷ್ಯನ ಮೈ ಮೇಲೆ ಯೂನಿಫಾರ್ಮ್ ಇದ್ದದ್ದು, ದಟ್ ಈಸ್ ದ ಕ್ರೈಮ್ ಅಂತ. ಹೌದೌದು, ಅದು ಕ್ರೈಮ್, ನಿಜವಾದ ಕ್ರೈಮ್ ಅದು.
ಚಿನ್ನ ಕಳ್ಕೊಂಡಿದ್ದೀನಿ ಅಂತ ದೂರು ಕೊಡೋದಕ್ಕೆ ಹೋದವರನ್ನ ಕಿರುಕುಳ ಕೊಡುವಂತದ್ದು ಅಂತಂದ್ರೆ ಇದು ಎಂತಾದ್ರಿ? ಇದು ಯಾವ 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 ಸಮಾಜದಲ್ಲಿ ಬದುಕ್ತಿದೀವಿ? ಇದಕ್ಕೆ ಯಾವ ರಾಜಕಾರಣಿಗಳು ಅಂತ ಹೇಳ್ತೀರಿ ಸರ್? ಈಗ ಕೆಲವೊಂದು ಅವರು ಸೀಟ್ ಮೇಲೆ 1 ವರ್ಷಕ್ಕೆ ಟ್ರಾನ್ಸ್ಫರ್ ಅನ್ನೋ ಕಾರಣಕ್ಕೆ ರಾಜಕಾರಣಿಗಳ ಒತ್ತಡ ಅಥವಾ MLA ಒತ್ತಡ, ಸರ್ಕಾರದ ಒತ್ತಡ ಅಂತ ಹೇಳುವಂತದ್ದು ಇಲ್ಲಿ ಮಾಡಿರುವಂತಹ ಈ ಕೃತ್ಯ ಇದೆಯಲ್ಲ, ಇದು ನಾಚಿಕೆಗೇಡಲ್ವಾ? ಇದು ಒಬ್ಬ ಅಧಿಕಾರಿಗೆ ಒಂದು ಇಚ್ಛಾಶಕ್ತಿ ಇಲ್ಲ, ತನ್ನ ಹೆಂಡತಿಗೆ ಅಥವಾ ತನ್ನ ಮಗಳಿಗೆ ಆದಂತಹ ಪರಿಸ್ಥಿತಿ, ಹೌದು ಆಕ್ಷನ್ ತಗೊಂಡಿಲ್ಲ. ಇವ್ರು ಮಾಡುವಂತಹ ಎಲ್ಲಾ ಕೆಲಸಗಳಿಗೆ, ಇವ್ರು ಮಾಡುವಂತಹ ಎಲ್ಲ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಎಲ್ಲ ಆಕ್ಷನ್ ತಗೊಳ್ತಾರೆ, ರೈಡ್ ಮಾಡ್ತಾರೆ. ಸರ್ಕಾರ ಎಲ್ಲದಕ್ಕೂ ಉತ್ತರ ಕೊಡಕ್ಕಾಗತ್ತಾ? MLA ಅಥವಾ ಮಿನಿಸ್ಟರ್ಗಳು, ಹೋಮ್ ಮಿನಿಸ್ಟರ್ಗಳು ಎಲ್ಲದಕ್ಕೂ ಉತ್ತರ ಕೊಡಕ್ಕಾಗತ್ತಾ? ಇಂತಹ ಒಂದು ಪರಿಸ್ಥಿತಿಯ ಅಧಿಕಾರಿಗಳು ಅವತ್ತಿದ್ರು. ಕೆಂಪಯ್ಯ ಅವರಿದ್ರು, ಕಸ್ತೂರಿ ರಂಗನ್ ಇದ್ರು, ಅಶೋಕ್ ಕುಮಾರ್ ಇದ್ರು, ಇವ್ರಿಗೆ ಯಾಕಿಲ್ಲ? ಎಷ್ಟೊಂದು ಚಲನಚಿತ್ರಗಳನ್ನ ನಾವು ನೋಡ್ತೀವಿ, ಇಂಥ ಪ್ರಕರಣಗಳನ್ನ ಕೈಗೆತ್ಕೊಂಡು ಸಂದರ್ಭಗಳಲ್ಲಿ ಒಂದು ಸೂಟ್ ಬಟ್ಟೆ ಮತ್ತೆ ತಗೋಬೇಕಲ್ವಾ? ಇಂಥದಕ್ಕೆ ಏನ್ ಕಾರಣ ಹೇಳ್ತೀರಿ? ಇಲ್ಲ ಬಿಡಿ, ಈಗ SP ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸೋದಕ್ಕೆ ನಮ್ಮ ಸಿಬ್ಬಂದಿ ಈಗ ಪ್ರಯತ್ನ ಪಡ್ತಾರೆ. ಅಶೋಕ್ ಕುಮಾರ್ ಸರ್, ಏನಿದು ಪ್ರಕರಣ ಅಂತ? ನಿಜವಾಗ್ಲೂ ಲೈಂಗಿಕ ಕಿರುಕುಳದ ದೂರು ಕೊಡೋದಕ್ಕೆ ಹೋದಂಥವರಿಗೆ ಕಿರುಕುಳ ಆಗುತ್ತೆ ಅಂತ ಕೇಳ್ತಾ ಇದ್ವಿ. ಚಿನ್ನ ಕಳ್ಕೊಂಡಿದ್ದೀನಿ ಅಂತ ಕಂಪ್ಲೇಂಟ್ ಕೊಡೋಕೆ ಹೋದ್ರು ಕೂಡ ಅವರಿಗಿಂತ ಕಿರುಕುಳ ಅಂತಂದ್ರೆ ನೋಡಿ, ಇದು ನನ್ನ ಪ್ರಕಾರ ಪೊಲೀಸ್ ಇಲಾಖೆಗೆ ಎಷ್ಟು ಕೆಟ್ಟ ಒಂದು ಇದನ್ನು ಗೃಹ ಮಂತ್ರಿಗಳು ಭಾಳ ಸೀರಿಯಸ್ ಆಗಿ ತಗೊಳ್ಬೇಕು. ಅವನಿಗೆ ಸಸ್ಪೆಂಡ್ ಮಾಡಬೇಕು, ಮತ್ತು ಅವನಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕು. ಅಲ್ಲಿ ಪುನಃ ಮಂಗಳೂರಿನಲ್ಲಿಟ್ಟರೆ ಪುನಃ ತೊಂದರೆ ಮಾಡ್ತಾರೆ ಅವರು. ಅವ್ರನ್ನ ಆದಷ್ಟು ದೂರ, ಕೋಲಾರ ಈ ಕಡೆ ದೂರದಲ್ಲಿ ಹಾಕಿ ಅವ್ರಿಗೆ. ಇನ್ಫ್ಯಾಕ್ಟ್ ಇವರಿಗೆ ನಾವು ಮೊದಲು ಏನು ಮಾಡ್ತಿದ್ರು ಗೊತ್ತಾ? ಎಕ್ಸಿಕ್ಯೂಟಿವ್ನೇ ಕೊಡ್ತಾ ಇರಲಿಲ್ಲ ಇಂಥ ಆಫೀಸರ್ಸ್ಗೆ. ಸಿ ದೇ ಆರ್ ಅನ್ಫಿಟ್ ಟು ಬಿ ಇನ್ ದ ಫೈಲ್ ನೋಡ್ಕೊತಾರೆ. ಇವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋರು ಬಂದವರ ಕಷ್ಟನ ಕಣ್ಣು ಒರೆಸಬೇಕು. ಇವರೇ ಇವನಿಗೆ ಕಳ್ಳನಿಗಿಂತ ಇದಾಗ್ಬಿಡ್ತಲ್ಲ ನೋಡಿ. ಇವಾಗ ಆ ಕಳ್ಳತನ ಆಗಿರೋ ಕೇಸ್ ಹೊರಟೋಯ್ತು. ಇವಾಗ ಈಗ ಇನ್ಸ್ಪೆಕ್ಟರ್ ಕಳ್ಳನ ಜಾಗದಲ್ಲಿ ಬಂದ್ಬಿಟ್ಟ. ಅವನದು ಫೋಟೋ ನನ್ನ ಪ್ರಕಾರ ನೀವು ಟಿವಿನಲ್ಲಿ ಹಾಕಬೇಕು. ಅದನ್ನ ದಯವಿಟ್ಟು ಹಾಕ್ಸಿ. ಈಗ ಹೇಗೆ ನೀವು ರೇಪಿಸ್ಟ್ ಹಾಕ್ತಾ ಇದ್ದೀರಾ, ಆ ತರ ಇನ್ಸ್ಪೆಕ್ಟರ್ ಫೋಟೋ ಮಹಿಳೆಯರು ಇರಬಾರ್ದು ಪ್ರತಿಯೊಂದು ಸ್ಟೇಷನ್ ಅಲ್ಲಿ. ಅಲ್ಲ ಈ ಪ್ರಕರಣದಲ್ಲಿ ನೋಡಿ, ಕಳ್ಳ ಜಾಮೀನು ತಗೊಂಡು ಹೊರಗಡೆ ಬಂದ ನಂತರ ಕಳ್ಳನ ಪಕ್ಕದಲ್ಲಿ ಇನ್ಸ್ಪೆಕ್ಟರ್ ನಿಂತ್ಕೊಂಡು ಅವನು ನಿನ್ನ ಕದ್ದ ಮಾಲನ್ನ ಒತ್ತೆ ಇಟ್ಟಿದ್ದಾನೆ, ಆ ಒತ್ತೆ ಬಿಡಿಸ್ಕೊಳ್ಳೋಕೆ ಹಣ ನೀನು ಸರ್ಕಾರ ಡಿಸೈಡ್ ಮಾಡಿದೆ. ಪ್ರತಿ ಸ್ಟೇಷನಲ್ಲೂ ಈ ಥರ ಹೆಣ್ಮಕ್ಳು ಕಂಪ್ಲೇಂಟ್ ತೊಗೊಂಡು ಬಂದಾಗ ಅದು ಅವ್ರ ಜೊತೆ ಮಾತಾಡಲಿಕ್ಕೆ, ರಿಸೀವ್ ಮಾಡಲಿಕ್ಕೆ ಸಪ್ರೇಟ್ ಪೊಲೀಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಇರಬೇಕು, ಒಂದು ಹೆಲ್ಪ್ ಲೈನ್ ಇರಬೇಕು ಅಂತ ಹೇಳಿ ಈಗಾಗಲೇ ಫೋನ್ ಇದು ಮಾಡಿದ್ದಾರೆ. ಇನ್ನೊಂದು ಅಂತ ಹೇಳಿದ್ರೆ 36 ವಿಮೆನ್ ಪೊಲೀಸ್ ಸ್ಟೇಷನ್ಸೇ ಮಾಡಬೇಕು ಅಂತ ಹೇಳಿ ಒಂದು ಹೊಸ ಇದನ್ನು ತೀರ್ಮಾನಕ್ಕೆ ಬಂದಿದ್ದಾರೆ. ಅದಾಗ್ತದೆ ಅಂತ. ಅದರಿಂದ ಏನಾದ್ರು ಸ್ವಲ್ಪ ಹೆಲ್ಪ್ ಆಗ್ಬೋದು. ಅದರಿಂದ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಮೇಡಮ್. ಇನ್ ಫ್ಯೂಚರ್ ಹೆಲ್ಪ್ ಆಗಬಹುದು. ಈ ಪ್ರಕರಣದ ಬಗ್ಗೆ ಮಾತಾಡೋಣ. ಇದರ ಬಗ್ಗೆ ಏನು ಕ್ರಮ ತಗೊಳ್ಳಬೇಕು? ಪೊಲೀಸ್ ಆಫೀಸರ್ನ ನಿಜವಾಗ್ಲೂ ಮನೆ ಕಳಿಸ್ಬೇಕು. ಮಹಾನ್ ವ್ಯಕ್ತಿ ಜೊತೆ ಮಾತಾಡೋಣ. ಅದೇ ಆ ನಂತರ ನಾವು ಗೃಹ ಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಕಂಪ್ಲೇಂಟ್ SP ಕಂಪ್ಲೇಂಟ್ ಮಾಡಿನೂ ಇವ್ರ ಮನೆಗೆ ಹೋಗಿ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳ್ಬೇಕಾದ್ರೆ ಇದು ಬಹಳ ಸೀರಿಯಸ್. ಅವರಿಗೆ ಸೆಕ್ಯೂರಿಟಿ ಅಲ್ಲ, ಇವರು ಇವನ ಹತ್ರನೇ ಕಳ್ಳನ ಜೊತೆನೆ ಸೇರ್ಕೊಂಡಂಗೆ ಏಜೆಂಟ್ ತರ. ಇಲ್ಲ, ಒಂದು ಗಂಡ್ಸ್ ಇಲ್ದೆ ಏನೂ ಆಗಲ್ಲ ಅಂತ ಇಲ್ಲಿ ತೋರಿಸ್ತಾ ಇರೋದು. ಜಸ್ಟ್ ಬಿಕಾಸ್ ಶಿ ಡಸಂಟ್ ಹ್ಯಾವ್ ಅ ಹಸ್ಬೆಂಡ್, ಆ ಅಡ್ವಾಂಟೇಜ್ ತಗೊಂಡು ಅವ್ರ ಮನೆಗೆ ಹೋಗಿರೋದು. ಅದೇ ಗಂಡನ ಜೊತೆ ತುಂಬಾ ವಲ್ನರೇಬಲ್ ಸ್ಥಿತಿಯಲ್ಲಿ ಅವರು ಇದ್ದಾರೆ. ಹೌದು, ಶಿ ಇಸ್ ಇನ್ ಸಚ್ ಎ ಬ್ಯಾಡ್ ಅಸಹಾಯಕತೆಯನ್ನು ಬಂಡವಾಳ ಮಾಡ್ಕೊಂತಾ ಇದ್ದಾರೆ. ಅವರ ಅಸಹಾಯಕತೆಯನ್ನು ಬಂಡವಾಳ ಮಾಡ್ಕೊಂತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಕೂಡ ಇಂಥವರ ಸಪೋರ್ಟಿಗೆ ನಿಲ್ಲಬೇಕು. ಅಕ್ಕಪಕ್ಕದ ಮನೆಯವರು, ನೆಂಟರಿಷ್ಟರು, ಬಂಧು ಬಳಗದವರು, ಎಲ್ಲ ಸಂಘಟನೆಗಳು ಇವರು ಪರವಾಗಿ ನಿಂತಾಗ SP ಅಂತವನ್ನೇನು ಸರ್, IG ಕೂಡ ತಲೆ ತೆಗೆಸುವಂಥ ವಿಚಾರ ಇದೆ. ಎಸ್ ಮೇಡಮ್, ನಮ್ಮ ಜೊತೆ ಸಂಪರ್ಕದಲ್ಲಿ ಇರಿ. ನೀವು SP ಅವರನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇರುವಂಥದ್ದು. ನಾಳೆನೇ ನಿಮ್ಮ ಪ್ರಕರಣಕ್ಕೊಂದು ಲಾಜಿಕಲ್ ಎಂಡ್ ಸಿಗುವ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದು ಅನ್ನುವಂಥ ಮಾತನ್ನು ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಹೇಳಿರುವಂಥದ್ದು. ನಮ್ಮ ಜೊತೆ ಒಬ್ಬ ಅತಿಥಿ ಜಾಯಿನ್ ಆಗಿದ್ದಾರೆ. ನಾನು ಆಗಲೇ ಮಾತಾಡ್ತಿದ್ದೆ, ಯಾಕೆ ಒಬ್ಬ ರೇಪ್ ವಿಕ್ಟಿಮ್ ತಲೆ ತಗ್ಗಿಸಿಕೊಂಡು ಓಡಾಡಬೇಕು? ಯಾಕೆ ಒಬ್ಬ ರೇಪ್ ವಿಕ್ಟಿಮ್ ಮುಖ ಮುಚ್ಚಿಕೊಂಡು ಓಡಾಡಬೇಕು? ನಿಜವಾಗ್ಲೂ ಮುಖ ಮುಚ್ಕೊಳ್ಳಬೇಕಾದಂಥವರು ಅತ್ಯಾಚಾರದಂಥ ಹೀನ ಕೃತ್ಯ ಮಾಡಿದಂಥವರು. ಆದರೆ ಸಮಾಜ ಹಂಗಿದೆ, ಮುಖ ಮುಚ್ಚಿಕೊಂಡು ಮಾತನಾಡಬೇಕಾದಂಥ ಪರಿಸ್ಥಿತಿ, ತಮ್ಮ ಹೆಸರನ್ನು ಕೂಡ ಹೇಳಿಕೊಳ್ಳಲಾರದಂಥ ಪರಿಸ್ಥಿತಿ. ಮೇಡಮ್, ಏನು ಅನುಭವಿಸಿದ್ರಿ ನೀವು ಯಾರೋ ಮಾಡಿದ ತಪ್ಪಿಗೆ? ಸರ್, ನಮ್ಮ ಪಾಪು 2 ವರ್ಷ ತುಂಬಿ 4 ತಿಂಗಳಾಗಿದೆ ಸರ್. ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊತಾ ಇದ್ವಿ. ಪಾಪು ಯಾವಾಗೂ ಮರದ ಹತ್ರ, ನಮ್ಮ ಮನೆ ಹತ್ರ ಒಂದು ಮರ ಇದೆ ಸರ್, ಅಲ್ಲಿ ಆಟ ಆಡ್ಕೊತಾ ಇದ್ಲು ಸರ್. ನಮ್ಮ ಮನೆ ಪಕ್ಕದಲ್ಲೇ ಒಬ್ಬ ಹುಡುಗ 19 ವರ್ಷ ಸರ್. ಹುಡುಗನಿಗೆ 19 ವರ್ಷ. ಹೌದು ಸರ್.
ಯಾವಾಗೂ ಅಲ್ಲೇ ಇದ್ದ ಸರ್ ಹುಡುಗ, ಮನೆಯಲ್ಲೇ ಇದ್ದ ಹುಡುಗ. ನಮ್ಮ ಹುಡುಗಿ ಇನ್ನೊಂದು ಹುಡುಗಿ ಇತ್ತು ಸರ್. ಆ ಹುಡುಗಿ ಇಬ್ಬರು ದಿನ ಆಟ ಆಡ್ತಾಯಿತ್ತು ಸರ್ ಮರದ ಹತ್ರ. ನಾವು ಕೆಲಸ ಇದೆಯಲ್ಲ, ಕೆಲಸ ಮುಗಿಸ್ಕೊಂಡು ಪಾಪನ ನೋಡ್ಕೊಳ್ಳೋಣ ಅಂತ ಬಿಟ್ಟು ನೋಡ್ಕೊತಾ ಇದ್ರೆ ಕರ್ಕೊಂಡೋಗಿ ಮನೆಯಲ್ಲಿ ರೇಪ್ ಮಾಡಿಬಿಟ್ಟಿದ್ದಾರೆ. 2 ವರ್ಷ 6 ತಿಂಗಳು. ಹ್ಞೂ ಸರ್. ಯಾವಾಗ ನಡೆದಿದ್ದು ಮೇಡಮ್ ಇನ್ಸಿಡೆಂಟ್? ನಿನ್ನೆ ಅಲ್ಲ ಮೊನ್ನೆ ಸರ್. 2 ದಿನಗಳ ಹಿಂದೆ. ಹೌದು ಸರ್. ಆ ಮಗುವಿಗೆ ತನ್ನ ಮೇಲೆ ಏನಾಯಿತು ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೆ ಅರ್ಥ ಆಗೋದಿಲ್ಲ, ಏನಾಗಿದೆ ತನಗೂ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಯಾವ ಸ್ಥಿತಿಲಿತ್ತು ಮೇಡಮ್ ನೀವು ನೋಡಿದಾಗ ನಿಮ್ಮ ಮಗು? ನಾನು ಮನೆ ಒಳಗೋಗುವಾಗ ನೋಡಿದೆ ಸರ್. ಮಗು ಆಟ ಆಡ್ಕೊಂಡು ಮನೆ ಒಳಗೋಗುವಾಗ ಏನು ಮಗುನ ಆಟ ಆಡಿಸ್ಕೊತಾನೆ ಬಿಡು, ಚಿಕ್ಕ ಮಗು ಅಲ್ಲ, ಈ ಥರ ಏನು ಮಾಡ್ತಾನೆ ಅಂದ್ಕೊಂಡೆ ಸರ್. ಮತ್ತೆ ಹೊರಗೆ ಬರೋಗಿ ಕಿಚ್ಕೊಂಡು ಹೊರಗಡೆ ಬಂತು. ಏನಾದರೂ ಅತಿ ಮಾಡ್ತೇನೆ ಮಗು, ನನ್ನ ಡೇಟ್ ಏನಾದರೂ ಹಾಕಿದ್ರೆ ಅಂದ್ಕೊಂಡೆ ಸರ್. ಮತ್ತೆ ಮನೆ ಹತ್ರ ಬಂತು, ಮಮ್ಮಿ ಹಬ್ಬು ಆಗಿದೆ ಮಮ್ಮಿ ಅಂತಂತ ಹೇಳಿದ್ಲು ಸರ್. ಏನು ಹಬ್ಬು ಅಂತ ಕೇಳಿದ್ರೆ ನಾಗಾರ್ಜುನ ಹಬ್ಬು ಮಾಡಿದ್ದಾನೆ ಅಂತ ಹೇಳ್ತಾಳೆ ಸರ್. ಎಲ್ಲಿ ತೋರಿಸು ಅಂದರೆ ತೋರಿಸಿ ಅವ್ರ ಮನೆಯೆಲ್ಲ ಕರ್ಕೊಂಡೋಗಿ ತೋರಿಸ್ತಾಳೆ ಸರ್ ಮಗು. ಮತ್ತೆ ನೋಡಿದ್ರೆ ನಮಗೆ ಅಸಹ್ಯ ಆಗೋಯ್ತು ಸರ್. ನಮ್ಮ ಮಗು ಬಂದಿರೋ ಗತಿ ಯಾರಿಗೂ ಬೇಡ ಸರ್. ನಮ್ಮ ಮಗು ಭಾಳ ವೇಷಾಗೋಯ್ತವಲ್ಲ ಸರ್, ನಾವೇನು ಸರ್ ಮಾಡೋದು? ಈ ಸಮಾಜದಲ್ಲಿ ಬದುಕೋಕೆ ನಮ್ಗೆ ಹಕ್ಕಿಲ್ವಾ ಸರ್? ಯಾಕೆ ಈ ಥರ ಆಗ್ತಾ ಇದೆ ಈ ಸಮಾಜ? ಒಬ್ಬ ಅಸಹಾಯಕ ಹೆಣ್ಣು ಮಗಳು ಅವಳ ಕಣ್ಣೀರು ಹಾಕೊಂಡು ಹೇಳ್ತಾಳೆ ಅಂತ ಹೇಳಿದ್ರೆ ಈ ಸಮಾಜ ಹತ್ತಿ ಹೊಡೆದೋಗ್ಬೇಕು. ಹೆಣ್ಣು ಮಕ್ಕಳಿಗೆ ಇನ್ನು ಮುಂದೆ ಆದರೂ ರಕ್ಷಣೆ ಸಿಗಬೇಕು. ಪಾಪ ಒಬ್ಬ ಅಧಿಕಾರಿ 12 ವರ್ಷ ಸತಾಯಿಸ್ತಾಳೆ ಅವಳಿಗೊಂದು ಕಾನೂನಿನ ನೆರವು ತಗೊಳ್ಳಿಕ್ಕೆ. ಒಬ್ಬ ಹೆಣ್ಣು ಮಗಳು ತನ್ನ ಮಗುವಿಗೋಸ್ಕರ ಈ ಥರ ಚೀರಾಡ್ಬೇಕಾ? ನಾಚಿಕೆ ಆಗ್ಬೇಕು ಈ ಸಮಾಜಕ್ಕೆ. ಎಷ್ಟು ದಿನ ಹಳೋಣ ಸರ್? ಸೀತೆಯಿಂದ ಸಾವಿತ್ರಿಯಿಂದ ಇಡೀ ಕತೆ ಪುಟದಲ್ಲೂ ತೇಜೋವಧೆ ಮಾಡಿ ಇವತ್ತಿಗೂ ಕೂಡ ನಮ್ಮನ್ನು ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲಿಲ್ಲ ಅಂದ್ರೆ ಅಲ್ಲ, ನಮಗಂತೂ ಶಬ್ದಗಳಿಲ್ಲ ಸರ್. ಆ ತಾಯಿಗೆ ನಾಚಿಕೆ ಆಗ್ಬೇಕು. ಏನಂತ ತಂದೆ ತಾಯಿಗಳು ನಾಚಿಕೆ ಪಡ್ಬೇಕು. 2 ವರ್ಷ 6 ಅಕ್ಕಪಕ್ಕ ತಿಂಗಳು ವಾಸ ಮಾಡುವಂತ ಜನ ಅವ್ರನ್ನ ಬಡಿಬೇಕು. ಅವ್ರು ಹೇಳುವಂತ ಮಾತನ್ನ ಕೇಳಿದ್ರೆ ಕಣ್ಣಲ್ಲಿ ನೀರುರುತ್ತೆ ನಮಗೆ. ಅಂತ ಮಕ್ಕಳನ್ನ ಹೆತ್ತಂತ ತಂದೆ ತಾಯಿಗಳು ನಾಚಿಕೆ ಪಟ್ಕೋಬೇಕು. ಅವ್ರ ವಿರುದ್ಧ ಯಾವ ನಮ್ಮ ವಕೀಲರುಗಳು ದಯಮಾಡಿ ಅಂತ ದರಿದ್ರ ಕೇಸುಗಳಿಗೆ ವಕಾಲತ್ ಹಾಕ್ಬೇಡಿ. ನಾನು ಕೇಳ್ಕೊಳ್ಳೋದಾದ್ರೂ ಇಷ್ಟೇನೆ, ಇಷ್ಟಾದ್ರೂ ನ್ಯಾಯ ಕೊಡಿ. ಯಾಕೆ ಹೆಣ್ಮಕ್ಳಿಗೆ ಬದುಕೋಕೆ ಹಕ್ಕಿಲ್ವಾ ಸರ್? ಮತ್ತೆ ಇಟ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಸರ್. ಮತ್ತೆ ನಮ್ಮ ಹಿಂದ್ಗಡೆನೆ ಅವ್ನು ಕಳಿಸಿದ್ದಾರೆ ಸರ್. ಕಳಿಸ್ಬಿಟ್ಟು ಅವ್ರ ಅಕ್ಕನ ಮಗನ ಆ ಅಮ್ಮ ಇದ್ದಾರಲ್ಲ ಸರ್, ಆ ಹುಡುಗ ಅವ್ರ ಅಮ್ಮ, ಆ ಅಮ್ಮನವರು ಅಕ್ಕನ ಮಗನ ಕಳಿಸಿದ್ದಾರೆ ಸರ್ ಹಾಸ್ಪಿಟ್ಲಿಗೆ ನಮ್ಮ ಹಿಂದ್ಗಡೆನೆ. ಕಳಿಸ್ಬಿಟ್ಟು ಅವ್ನು ಹೇಳ್ತಾನೆ ಡಾಕ್ಟ್ರಿಗೆ, ಬೇಡಕ್ಕೆ ಅವರ ಚುಚ್ಚಿಬಿಟ್ಟಿದ್ದಾರೆ ಒಳಗಡೆ ಅಂತ ಹೇಳ್ತಾನೆ ಸರ್ ಅವನು. ಇನ್ನೆಷ್ಟು ಮಟ್ಟಿಗೆ ಅವನಿಗೆ ಧೈರ್ಯ ಇದೆ, ನಾವು ಹಂಗಂತ ಪೊಲೀಸ್ರಿಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರೆ ಅವ್ರು ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ರು ಸರ್. ಅವಾಗ ಹಿಡ್ಕೊಂಡಿದ್ರು ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ರು. ಬೆಳಗ್ಗೆ ಪೊಲೀಸರು ಬಂದು ಅವಾಗೆ ಬಂದರೆ ಸರ್, ಪೊಲೀಸರು ಬಂದು ಎಲ್ಲ ವಿಚಾರಿಸ್ಕೊಂಡು ಹೋದ್ರು, ಸಿಗಲಿಲ್ಲ ಸರ್. ಬೆಳಗ್ಗೆ ಹಾಸ್ಪಿಟ್ಲ್ ಹತ್ರ ಹೋಗೋ ಅಷ್ಟೊಳಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಪೊಲೀಸರು ಬಂದಿದ್ರು ಸರ್. ಅವ್ನು ಅಲ್ಲಿ ನಿಲ್ಕೊಂಡಿದ್ದ. ಅವನ್ನ ನಮ್ಮ ಅಣ್ಣ ಒಂದು ಏಟಕ್ಕೆ ಹೋಗಿದ್ದಕ್ಕೆ ಪೊಲೀಸರೆಲ್ಲ ನಮ್ಮನ್ನೇ ಇದು ಮಾಡ್ತಾರೆ ಸರ್, ಹೊಡೆಯೋಕ್ಕೆ ಬರ್ತಾರೆ ಸರ್. ನಮ್ಮ ಹೊಟ್ಟೆ ಬರೆದು ನಾವು ಒಂದು ಏಟಕ್ಕೆ ಹೋಗಿದ್ದಕ್ಕೆ ಪೊಲೀಸರೆಲ್ಲ ಸೇರ್ಕೊಂಡು ನಮ್ಮ ಅಣ್ಣ ನೋಡುತ್ತಾರೆ ಸರ್. ಅವರು ಎಲ್ಲಿ ಹೋಗ್ಬೇಕು? ಪೊಲೀಸರು ಅಂತಾರೆ ಸರ್. ಮತ್ತೆ ಇಟ್ಕೊಂಡು ಯಾವ ಸ್ಟೇಷನ್? ಹತ್ತಿ ಹುರಿದ್ರೆ ಸಹಿಸ್ಕೋಬಹುದು, ನೆಗ್ಲಿಟೇಷನ್. ಮತ್ತೆ ಅವ್ರು ಅಂತಾರೆ ನಿನ್ನಿಂದ ಏನಾಗುತ್ತೆ ಮಾಡ್ಕೊಂಡು ನಮಗೂ ಮಾಡೋದು ಬರುತ್ತೆ ಅಂತ ಅಂತಾರೆ ಸರ್ ಪೊಲೀಸರು. ನೆಗ್ಲಿ ಸ್ಟೇಷನ್ ಸರ್. ಯಾವ್ದು? ನೆಗ್ಲಿ ಸರ್. ನೆಲ್ಲಿ ನಂಗ್ಲಿ ಹ್ಞೂ ಸರ್. ಅದೆಲ್ಲ ಬರುತ್ತೆ. ನಂಗ್ಲಿ ಬಾರ್ಡ್ರ್ ಅಮ್ಮ, ನಮ್ಮ ಆಂಧ್ರ ಬಾರ್ಡ್ರ್. ಐ ಥಿಂಕ್ ನಂಗ್ಲಿ ಆಂಧ್ರಾಗೆ ಹೋಗುತ್ತೆ ಸ್ಟೇಷನ್. ನಂಗ್ಲಿ ಹ್ಞೂ ಸರ್. ಕೋಲಾರ ಜಿಲ್ಲೆ ಆಂಧ್ರಾಗೆ ಹೋಗುತ್ತಮ್ಮ ಸರ್. ಮುಳಬಾಗಿಲು ತಾಲೂಕು ಸರ್. ಮುಳಬಾಗಿಲು ತಾಲೂಕು. ಈಗ ಮಗುವಿನ ಪರಿಸ್ಥಿತಿ ಹೇಗಿದೆ ತಾಯಿ? ಸರ್ ಮಗು ರಾತ್ರಿ ಎಲ್ಲ ಒದ್ದಾಡುತ್ತೆ ಸರ್, ನಿದ್ದೆನೇ ಮಾಡೋದಿಲ್ಲ ಸರ್.
ನಮ್ಗೆ ಎಷ್ಟು ಹೊಟ್ಟೆ ಉರಿತಾ ಅವ್ರ ಹೊಟ್ಟೆ ಯಾವಾಗ ಸರ್ ಉರಿಯುತ್ತೆ? ಉರಿಯುತ್ತೆ, ಒಂದಲ್ಲ ಒಂದಿನ ಉರಿಲೇಬೇಕು. ಈ ಜಗತ್ತಿನಲ್ಲಿ ಇತಿಹಾಸದ ಪುಟದಲ್ಲಿ ಸಾಕಷ್ಟಿವೆ. ಮಹಾರಾಜನಿಗೆ ಕೊಟ್ಟಂತಹ ಶಾಪ ಇವತ್ತಿಗೂ ಕೂಡ ಇದೆ. ಮಹಾಲಂಗಿ ಮಡುವಾಗ್ಲಿ ಮೈಸೂರು ಮಹಾರಾಜನಿಗೆ ಮಕ್ಕಳಾಗದೆ ಇರಲಿ ಅಂತ ಶಾಪ ಕೊಟ್ಟ ಇತಿಹಾಸ ಇದೆ. ಖಂಡಿತ ಹೆಣ್ಮಕ್ಳನ್ನ ಸಮಾಜ ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲ, ಇವ್ರ ಪ್ರಕರಣ ಇವ್ರು ಏನ್ ಮಾಡ್ಬೇಕು ಈಗ ಇಂಥ ಪರಿಸ್ಥಿತಿಯಲ್ಲಿ? ಒಂದು, ಆ ಮಗು ಮೈ ಮೇಲೆ ಆಗಿರುವಂತಹ ಗಾಯಗಳು ಇವತ್ತಲ್ಲ ನಾಳೆ ವಾಸಿ ಆಗ್ಬಿಡುತ್ತೆ. ಇನ್ಯಾವತ್ತೂ ಒಬ್ಬ ಹುಡುಗ ಬಂದು ಹತ್ರ ನಿಂತ್ಕೊಂಡ್ರೆ ಮಗು ಸೇಫ್ ಫೀಲ್ ಮಾಡೋದಿಲ್ಲ. ಜೀವನದಲ್ಲಿ ಯಾವತ್ತೂ ಗಂಡಸರು ನಂಬೋದಿಲ್ಲ ಆ ಮಗು. ಈ ತಾಯಿ ಕೂಡ ಅದೇ ಆಗುವಂಥದ್ದು. ಈ ತಾಯಿ ಕೂಡ ಅದೇ ಆಗುತ್ತೆ. ನಾಳೆ ತನ್ನ ಮಗುವಿನ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಒಳ್ಳೆ ಭಾವನೆಯಿಂದ ಯಾರಾದ್ರೂ ನೋಡಿ, ಈಗ ಅವರ ಮಾತಿನಲ್ಲಿ ಆ ಮಗು ಬೇಡ ಅನ್ನೋ ರೀತಿಯಲ್ಲಿ ಆದ್ರೆ ತನ್ನ ಕರುಳ ಕುಡಿಯಲ್ಲ. ನಮಗೆ ಯಾರು ನ್ಯಾಯ ಮಾಡೋದಿಲ್ಲ ಸರ್. ನಿಜ ಕರೆಕ್ಟಾಗಿ ನ್ಯಾಯ ಮಾಡೋಗಿದ್ರೆ ಅವ್ನು ಸಾಯಿಸ್ಬಿಡ್ತಾ ಇದ್ರು ಸರ್. ಅವ್ರನ್ನ ಯಾರು ನ್ಯಾಯ ಕೊಡೋದಿಲ್ಲ. ಮೀಡಿಯಾ ಅನ್ನೋದೊಂದು ಇಲ್ಲದೆ ಇದ್ದಿದ್ರೆ ಇವತ್ತಿಂತ ಎಷ್ಟೋ ಪ್ರಕರಣಗಳು ಮುಚ್ಚಿ ಹೋಗ್ತಾ ಇದ್ದೆ. ಇಲ್ಲ, ಇದು ಎಜುಕೇಟೆಡ್ ಕ್ರೌಡಲ್ಲೂ ನಡೀತಾ ಇದೆ. ಈ ಫ್ಯಾಮಿಲಿ ಕೋರ್ಟಲ್ಲಿ ನಡೆದಿರೋ ವಿಷಯ ದೇವರ ನ್ಯೂಎಸ್ ಅವ್ರದ್ದು ಇದೊಂದು ಮುಗಿಸಿ ಬಂದ್ಬಿಡ್ತೀನಿ ಅಮ್ಮ. ಈಗ ಎಲ್ಲ ಸೇಮ್ ಇದೆ ನಡೆದಿದೆ. ಅಪ್ಪ ಮಾಡಿರೋದು ರೇಪ್. ಹುಡುಗ ಅರೆಸ್ಟ್ ಆಗಿದ್ದಾನೆ. ಕೇಸ್ ರಿಜಿಸ್ಟರ್ ಆಗಿದೆಯಲ್ಲ? ಕೇಸ್ ರಿಜಿಸ್ಟರ್ ಆಗಿದೆಯಾ? ಕಂಪ್ಲೇಂಟ್ ತಗೊಂಡಿದ್ದಾರೆ, ರಿಸೀವ್ ಮಾಡ್ಕೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ. ಪೊಲೀಸರಿಂದ ಏನಾದರೂ ಅಶ್ಯೂರೆನ್ಸ್ ಸಿಕ್ಕಿದೆಯಾ ಅಮ್ಮ ನಿಮಗೆ? ಏನಾದರೂ ಭರವಸೆ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ? ನಿಮಗೇನು ಕಾಡಾಟ ಆಗೋದಿಲ್ಲ, ನಿಮಗೆ ನಾವು ರಕ್ಷಣೆ ಕೊಡ್ತೀವಿ ಅನ್ನೋ ಮಾತು ಪೊಲೀಸರು ಏನಾದ್ರು ಹೇಳಿದಾರ? ಕೊನೆ ಹೇಳ್ತಾರೆ ಸರ್, ಸುಮ್ಮನೆ ಹೇಳ್ತಾರೆ ಅಷ್ಟೇ, ಮಾಡೋದೇನಿಲ್ಲ ಸರ್. ಇಲ್ಲ, ನಾವು ಖಂಡಿತ ನಿಮ್ಮನ್ನ ಫಾಲೋ ಅಪ್ ಮಾಡ್ತೀವಿ. ಈ ಕೇಸಿನ ಸೀರಿಯಸ್ ಆಗಿ ಎನ್ಕ್ವೈರಿ ಮಾಡ್ಲಿಕ್ಕೆ ನಾನು SP ಅವ್ರ ಹತ್ರ, ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಮ್ಮ. ಕಾನೂನು ಅಷ್ಟೊಂದು ಸತ್ತೋಗಿಲ್ಲ, ಮತ್ತೆ ಎಲ್ಲ ಜನರು ಕೂಡ ಹೃದಯಹೀನರಲ್ಲ. ಅಜಿತ್ ಅವರ ಕಣ್ಣಲ್ಲೂ ಕೂಡ ನೀರಿತ್ತು, ಅಶೋಕ್ ಕುಮಾರ್ ಕಣ್ಣಲ್ಲೂ ಕೂಡ ನೀರಿತ್ತು. ಅವರು ಪುರುಷರೇ, ಹಾಗಾಗಿ ಇಡೀ ಸಮಾಜ ಸತ್ತೋಗಿಲ್ಲ. ದಯಮಾಡಿ ನೀವು ಧೈರ್ಯ ತಂದ್ಕೋಬೇಕು. ನಿಮ್ಮ ಮಗು ಇವತ್ತು ಅದೊಂದು ಡಿಸೀಸ್ ಅಲ್ಲ. ಈಗ ತಾನೇ ಹೇಳಿದ್ರು ಅಲ್ಲಿ ನಮ್ಮ ಭಟ್ರು ಏನೋ ಹೇಳಿದ್ರು ಈಗ ಮಾತನ್ನ, ಅದೊಂದು ಕಾಯಿಲೆ. ನೀವು ಯಾಕೆ ಅದನ್ನ ಈ ತರ, ಅದೊಂದು ಅಫೆನ್ಸ್, ಅದು ಕಾಯಿಲೆ ಅಲ್ಲ, ಅದು ಖಂಡಿತ ವಾಸಿ ಆಗುವಂಥದ್ದು. ನಿಮ್ಮ ಮಗುವಿಗೆ ನೀವು ಧೈರ್ಯ ಹೇಳ್ಬೇಕು, ನೀವು ಕೂಡ ಧೈರ್ಯವಾಗಿರ್ಬೇಕು. ಸಮಾಜ ಎಲ್ಲಾ ಪುರುಷರು ಕೆಟ್ಟವರಲ್ಲ, ಎಲ್ಲಾ ಮಹಿಳೆಯರು ಕೆಟ್ಟವರಲ್ಲ. ಸಮಾಜ ನಿಮ್ ಪರವಾಗಿರುತ್ತೆ, ಆಯೋಗ ನಿಮ್ ಪರವಾಗಿರುತ್ತೆ. ದಯಮಾಡಿ ಹಳೋದನ್ನ ನಿಲ್ಲಿಸಿ ಸಮಾಧಾನ ಮಾಡ್ಕೊಳ್ಳಿ. ಯಾರು ನಾವ್ ಎಷ್ಟೇ ಸಮಾಧಾನ ಮಾಡಿದ್ರು ಸಮಾಧಾನ ಆಗೋದಿಲ್ಲ. ನಿಜ, ಮೆಡಿಕಲ್ ಕೌನ್ಸಿಲಿಂಗ್ ಮತ್ತೆ ಕೌನ್ಸಿಲಿಂಗ್ ಮಾಡಿಸ್ತಾರೆ. ಹೌದು, ಖಂಡಿತ ನಾನು ನಿಮ್ಗೆ ಕೌನ್ಸಿಲಿಂಗ್ ಕೊಡ್ತೀನಿ, ಧೈರ್ಯವಾಗಿರಿ. ಆಮೇಲೆ ಸರ್ಕಾರ ಕೂಡ ಇತ್ತೀಚೆಗೆ ಈ ಥರಕ್ಕೆ ಇದಾದವ್ರಿಗೆ ಮಕ್ಕಳಿಗೆ ಸರ್ಕಾರ ನನ್ನ ಒತ್ತಾಯ ಇದ್ದಿದ್ದು ಅವ್ರನ್ನ ಅಡಾಪ್ಟ್ ಮಾಡಿಕೊಂಡು ಕಂಪ್ಲೀಟ್ ಅವ್ರಿಗೆ ಶಿಕ್ಷಣ ಕೊಡಬೇಕು. ಮತ್ತು ಅವ್ರಿಗೆ ಈ ತಂದೆ ತಾಯಿಗಳಿಗೆ ಒಂದು ಜಾಬ್ ಸೆಕ್ಯೂರಿಟಿನೂ ಕೂಡ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಅದನ್ನು ಕೂಡ ವಿಚಾರ ಮಾಡಲಿಕ್ಕೆ ಈಗಾಗಲೇ ಹೈ ಪವರ್ ಕಮಿಟಿನ CM ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ರಿಟೈರ್ಡ್ ಜಡ್ಜೇ ಒಬ್ಬರು ಅದರ ಅಧ್ಯಕ್ಷರಾಗಿ, ಮತ್ತು ನಿಮ್ಮಂಥ ಏನು ವಿಚಾರವಂತರು ಎಲ್ಲ ಕರೆದು ಒಪಿನಿಯನ್ ತೊಗೊಂಡು ಮಾಡಲಿಕ್ಕೆ ಡಿಸೈಡ್ ಆಗಿದೆ. ಬಟ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಅಟ್ಲೀಸ್ಟ್ ಒಂದು 6 ತಿಂಗಳಾಗುತ್ತೋ 3 ತಿಂಗಳಾಗುತ್ತೋ ಹೇಳಲಿಕ್ಕೆ ಬರಲ್ಲ. ಕಮಿಟಿ 15-20 ದಿನದೊಳಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರೆ, ಇವತ್ತು ಕೂಡ CM ರಿಪೀಟ್ ಮಾಡಿದ್ದಾರೆ, ಅದಾಗಲೇಬೇಕು. ನಾವು ಕೂಡ ಒತ್ತಾಯ ಮಾಡ್ತೀವಿ. ಮತ್ತೆ ರೇಪಿಸ್ಟ್ ಮಾತ್ರ ಬ್ಲಾಕ್ ಲಿಸ್ಟ್ ಅಲ್ಲಿ ಇಡೋದಲ್ಲ, ಆ ಕುಟುಂಬಕ್ಕೂ ಕೂಡ ಒಂದು ಇದು ಮಾಡಿದ್ರೆ ಇನ್ನುಳಿದ ಕುಟುಂಬಗಳಿಗೆ ನಮ್ಮ ಮಾಡ್ಬಿಡ್ತಾ ಅಂತ ಭಯ ಈ ತಾಯಿ ತನ್ನ ಮಗುವನ್ನ ಆಸ್ಪತ್ರೆ ಕರ್ಕೊಂಡು ಹೋದಾಗ ಮಗುವಿನ ಜೊತೆಗೆ ಬಂದು ಅವರೇ ಏನೋ ಚುಚ್ಚಿದ್ದಾರೆ ಅಂತ ಹೇಳ್ಕೊಂಡು ಆ ಧಾರ್ಷ್ಟ್ಯ ಬರುತ್ತೆ ಅಂದ್ರೆ, ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ಕೊನೆ ಪಕ್ಷ ಯಾವುದರ ಹೆದರಿಕೆ ಕೂಡ ಇಲ್ಲ. ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ, ಈ ತಾಯಿಯ ಕಣ್ಣೀರು ಕೂಡ ನಿಮ್ಮನ್ನ ಬಡಿದೆಬ್ಬಿಸೋದಿಲ್ಲ ಅಂದ್ರೆ ನೀವು ಮನುಷ್ಯರೇ ಅಲ್ಲ ಅಂತ ನಾನು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಈ ತಾಯಿಯ ಕಣ್ಣೀರಿಗೂ ಕೂಡ ನಿಮ್ಮ ಮನಸ್ಸು ಕರಗೋದಿಲ್ಲ ಅಂದ್ರೆ ನಿಮ್ಮಲ್ಲಿ ಮನುಷ್ಯತ್ವ ಸತ್ ಹೋಗಿದೆ ಅಂತ ಅರ್ಥ. 2 ವರ್ಷ 6 ತಿಂಗಳ ಮಗು 19 ವರ್ಷದ ಕಾಮುಕನ ಕೈಯಲ್ಲಿ ನಲುಗಿ ನನಗೆ ಅಬ್ಬು ಆಗಿದೆ ಅಂತ ಹೇಳ್ಕೊಂಡು ಬಂತಂತೆ ಆ ತಾಯಿ. ಗಾಯ ಅನ್ನೋದಕ್ಕೂ ಬರೋದಿಲ್ಲ, ನೋವಾಗಿದೆ ಅನ್ನೋದಕ್ಕೂ ಬರೋದಿಲ್ಲ, ಅತ್ಯಾಚಾರ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ತುಂಬ ದೂರದ ಮಾತಾಯಿತು. ನನಗೆ ಅಬ್ಬು ಆಗಿದೆ ಅಂತ ಹೇಳಿಕೊಂಡು ಬಂತಂತೆ ಮಗು. ಆ ಸಂದರ್ಭದಲ್ಲಿ ತಾಯಿಗೆ ಏನಾಗಿರಬಹುದು? ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಿ ಆ 19 ವರ್ಷದ ಅತ್ಯಾಚಾರಿಯ ಫೋಟೋ ನೋಡ್ತಾ ಇದ್ದೀರಿ. ಬಹುಶಃ ಈ ಫೋಟೋನ ತಾಯಿ ನೋಡಿದ್ರೆ ಮೈಯೆಲ್ಲ ಉರಿದು ಹೋಗುತ್ತೆ. ಈ ತಾಯಿಯ ಕಣ್ಣಲ್ಲಿ ಇಷ್ಟೊಂದು ನೀರಿಗೆ ಕಾರಣನಾಗಿರುವಂಥದ್ದು
ಆ ಮಗು ಇವತ್ತಿಗೂ ಆಸ್ಪತ್ರೆಯಲ್ಲಿ ಮಲಗಿ ನರಳ್ತಾ ಇದೆ. ಅದಕ್ಕೆ ಕಾರಣ ಆಗಿರುವಂಥವನು ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವ ಯುವಕ. ಇಲ್ಲ, ಅವನು ಯಾರ ಥರ ಹಾಸ್ಪಿಟ್ಲಲ್ಲಿ ಹೇಳಿಕೆ ಕೊಟ್ಟ ಅವನು ಕೂಡ ಈ ಕ್ರೈಮ್ ಒಳಗೆ Number 1 and 2 ಯಾಕೆಂದ್ರೆ add ಮಾಡ್ಬೇಕು. ಮನೆಯವ್ರು ಯಾರು ಬ್ಲೇಡಲ್ಲಿ ಕುಯ್ತಾರೆ ಏನಕ್ಕಂತ ರೀಸನ್ ಬೇಕಲ್ಲ. ಯಾರೋ ಜಲಸಿ ಆ ಥರ ವೈರತ್ವ ಇದ್ರೆ ಮಾಡ್ತಾರೆ ಅಂತ ಫ್ಯಾಮಿಲಿ ಮೆಂಬರ್ಸ್ ಯಾಕೆ ಮಾಡ್ತಾರೆ? ಅವ್ನು ಹೇಳೋನಿಗೆ ಮೊದಲು ಅಲ್ಲೇ ಕಪಾಲ್ ಹೊಡಿಬೇಕು. ನಾನು ಬರ್ತೀನಿ ಈ ಪ್ರಕರಣಕ್ಕೆ. ಮಂಗಳೂರಿನ SP ಸತೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಈ ಒಂದು ಸುಳ್ಯ CPI ಮಾಡಿದಂಥ ಕೆಲಸದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಚಿನ್ನ ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಲೋ, ನಾನು ಮಾತಾಡ್ತಿರೋದು CPI. ಓ, ಸತೀಶ್ ಅವರೇ ಮಾತಾಡೋದಾ? ಹೌದೌದು, ಹೇಳಿ. ಏನ್ ಸರ್ ಇದು ನಿಮ್ಮ ಮೇಲಿನ ಆರೋಪ? ಏನ್ ಆರೋಪ ಹೇಳಿ? ನೀವು ದೂರು ಕೊಡೋದಕ್ಕೆ ಬಂದಂತಹ ಮಹಿಳೆಯ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ತೀರಂತೆ. ಕಳ್ಳರ ಪಕ್ಕದಲ್ಲಿ ಅವರನ್ನು ನಿಲ್ಲಿಸಿ ಆ ಒಡವೆಯನ್ನು ಬಿಡಿಸಿ ಕೊಡೋದಕ್ಕೆ ನೀವೇ ಹಣ ಕೊಡಬೇಕು ಅಂತ ಕೇಳ್ತೀರಂತೆ. ಆ ಹೆಣ್ಣು ಮಗಳ ಮನೆಗೆ ಹೋಗಿ ವಿಡಿಯೋ ರೆಕಾರ್ಡಿಂಗ್ ಮಾಡುವಂಥದ್ದು. ಹಲೋ ಹೇಳಿ ಹೇಳಿ. ಹಲೋ, ಹಾ, ಮತ್ತೆ ಈ ಎಲ್ಲ ಆರೋಪಗಳ ಸತ್ಯನಾ? ಹಲೋ, ಹೇಳಿ ಸರ್. ಎಲ್ಲ ಸುಳ್ಳು. ಮತ್ತೇನು ಬಡ್ಡಿಗೆ ಹಣವನ್ನು ಕೊಟ್ಟಿದ್ದನ್ನ ಬಿಡಿಸಿ ಕೊಡಿ ಅಂತ ನನ್ನ ಹತ್ರ ಬಂದ್ರು. ನನ್ನ ಕೆಲಸ ಅಲ್ಲ ಅದು. ಬಡ್ಡಿ ಕೊಟ್ಟ ಹಣವನ್ನು ವಾಪಸ್ ಕೊಡ್ಸೋದು. ಏನು ಶಾಂಭವಿ ಅನ್ನೋರು ಹೇಳ್ತಾ ಇದಾರಲ್ಲ, ಅವರು ಬಡ್ಡಿಗೆ ದುಡ್ಡು ಕೊಟ್ಟಿದ್ದಾರೆ. 2,55,000 ಅನ್ನೋದು ಸೂರ್ಯನಾರಾಯಣ ಪ್ರಭುವನಿಗೆ ಕೊಟ್ಟಿದ್ದಾರೆ. ಅದನ್ನು ವಾಪಸ್ ಕೊಡ್ತಿ ಅಂತ ಬಂದ್ರು. ಅದು ನನ್ನ ಕೆಲಸ ಅಲ್ಲ. ಬೇರೆ ಬೆದರಿಕೆ ಏನಾದ್ರು ಇದ್ರೆ ಅದಕ್ಕೆ ವಿಚಾರಣೆ ಮಾಡ್ತೀವಿ ಅಂತ ಕರ್ತಿದೀವಿ. ಅದನ್ನ ಸಿವಿಲ್ ಡಿಸ್ಪ್ಯೂಟ್ ನೀವು ಬಗೆಹರಿಸ್ಕೊಳ್ಬೇಕು. ನನಗೆ ಸಂಬಂಧಪಟ್ಟದಲ್ಲ ಅದು. ಹಾಗಾದ್ರೆ ಈ ಹೆಣ್ಣು ಮಗಳ ಪ್ರಕರಣದಲ್ಲಿ ತಾವು FIR ದಾಖಲಿಸಿಲ್ಲ? ಯಾವುದು? ಈ ಹೆಣ್ಣು ಮಗಳ ಪ್ರಕರಣದಲ್ಲಿ FIR ಹಾಕಿಲ್ಲ? ಕಳ್ಳತನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಕೇಸ್ ಮಾಡಿದ್ದೇವೆ. ಹೌದು. ಏನಂತ ಕಂಪ್ಲೇಂಟ್ ಇತ್ತು ಸರ್? ನಮ್ಮ ಮನೆಯಿಂದ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಅವರ ಮೇಲೆ ಇಂಥ ಇಬ್ರು ಗಂಡ ಹೆಂಡತಿಯರ ಮೇಲೆ ಅನುಮಾನ ಇದೆ ಅಂತ ಕೊಟ್ಟಿದ್ದಾರೆ. ಹೌದು. ಆ ಪ್ರಕರಣ ಏನಾಯ್ತು ಸರ್? ತನಿಖೆಯಲ್ಲಿದೆ ಅದು. ನಾನು ಆ ಪ್ರಕರಣದ ವಿಚಾರಣೆಗೆ ಅಂತ ಇವರನ್ನ ಎಷ್ಟು ಸಲ ಸ್ಟೇಷನ್ಗೆ ಕರೆಸಲಾಯಿತು? ಒಂದು ಸಾರಿ. ಮೇಡಮ್, ಒಂದು ಸರ್ತಿ ಮಾತ್ರ ನಿಮ್ಮನ್ನ ಕರೆದಿದ್ದ ಅವರು? ಇಲ್ಲ ಸರ್, 7-8 ಸಾರಿ ಹೋಗಿದ್ದೇನೆ. ಹೋದಂಥ ಸಂದರ್ಭದಲ್ಲಿ ಏನಾಯಿತು? ನೀವು ನೇರವಾಗಿ ಅವ್ರ ಜೊತೆಗೆ ಮಾತಾಡ್ಬೋದು. ಏನಾಯಿತು ಅನ್ನೋದು ಹೇಳಿ. ಹೇಳಿ ಸರ್. ನೀವು ಹೇಳಿ ಮೇಡಮ್, ಏನಾಯಿತು ಅಂತ. ಅವರು ತಮ್ಮ ಸ್ಪಷ್ಟೀಕರಣ ಹೇಳಿದ್ದಾರೆ. ನೀವು ಬಡ್ಡಿ ವ್ಯವಹಾರ ಮಾಡ್ತಿದ್ರಿ, ಆ ವ್ಯವಹಾರದಲ್ಲಿ ಭಾಗವಹಿಸೋದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿದ್ರು. ಇಲ್ಲ ಅದಲ್ಲ ಸರ್, ನಾನು ಗೋಲ್ಡ್ ಕಳವಾಗಿದೆ ಅಂತ ಹೇಳಿದೆ. FIR ಹಾಕಿದ್ದಾರೆ, ಎಲ್ಲ ಆಯ್ತು. ಆ ಅವನ ಪೇಪರಲ್ಲಿ ಬಂದ ಕೂಡಲೇ ಆ ಆರೋಪಿ ಏನು ಹೇಳ್ದ ಅಂದ್ರೆ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಅಡವಿರಿಸಿದಾನಂತ ಸ್ಪಷ್ಟೀಕರಣ ಕೊಟ್ಟ. ಅದರ ಬಯಲೇ ಒಂದು ಕಂಪ್ಲೇಂಟ್ ಕೊಟ್ಟೆ. ಆ ಕಂಪ್ಲೇಂಟ್ ಅನ್ನು ಹಿಡ್ಕೊಂಡು ಇವರು ಬ್ಯಾಂಕಿನಿಂದ ಏನು ಇನ್ಫಾರ್ಮೇಶನ್ ತಗೊಳ್ತಾ ಇಲ್ಲ. ನಿಮ್ಮ ಬಗ್ಗೆ, ನನ್ನ ಬಗ್ಗೆ ಮಾತ್ರ ಕೇಳ್ತಾ ಇದ್ದ. ಆರೋಪಿಯ ಬಗ್ಗೆ ಏನು ಇನ್ಫಾರ್ಮೇಶನ್ ಕೇಳ್ತಾ ಇಲ್ಲ. ನಿಮ್ಮ ಬಗ್ಗೆ ಏನು ಇನ್ಫಾರ್ಮೇಶನ್ ಕೇಳ್ತಿದ್ದಾರೆ? ಆರೋಪಿಗೆ ಏನೋ ಬ್ಯಾಂಕಿಂದ ನನ್ನ ಅಕೌಂಟ್ ಇದೆಯಾ, ನಾನು ಲೋನ್ ಮಾಡಿದ್ದೇನಾ, ಏನೋ ಆ ಥರ ಎಲ್ಲ ಕೇಳ್ತಾ ಇದ್ದಾರಂತೆ. ಬ್ಯಾಂಕಿನ ಮ್ಯಾನೇಜರೇ ಹಂಗೆ ಹೇಳಿದ್ರು. ಆರೋಪಿಯ ಬಗ್ಗೆ ಏನೂ ಕೇಳ್ತಾ ಇಲ್ಲ ಅಂತೆ, ನಿಮ್ಮ ಬಗ್ಗೆ ಮಾತ್ರ ಕೇಳ್ತಾ ಇದ್ದಾರೆ ಮೇಡಮ್. ಹಾಗಾದ್ರೆ ಚಿನ್ನ ಇದು ಅಡವಿರಿಸಿದ್ದು ಅವನು, ನನ್ನ ಬಗ್ಗೆ ಇನ್ಫಾರ್ಮೇಶನ್ ಯಾಕೆ ಸರ್ ಅಲ್ಲಿ ಕೇಳೋದು? ಸತೀಶ್ ಅವರ ದೂರುದಾರರ ವಿಡಿಯೋ ರೆಕಾರ್ಡಿಂಗ್ ನಿಂದ ಏನು ಲಾಭ? ತನಿಖೆಗೆ ನನಗೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ದಯವಿಟ್ಟು. ಯಾವುದು? ದೂರು ಕೊಡೋದಕ್ಕೆ ಬಂದಂಥವರ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಫೋಟೋ ತೆಗೆದಿಟ್ಕೊಂಡು ಏನು ಮಾಡೋಕ್ಕಾಗತ್ತೆ ಪೊಲೀಸರು? ಫೋಟೋ ತೆಗೆದಿಲ್ಲ, ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಳ್ತೇವೆ. ಸತ್ಯ ವಿಚಾರ ಏನು ಅಂತ ಕೇಳ್ಕೊಳ್ಳಿಕ್ಕೆ ನಮ್ಮ ಇಲ್ಲ ಸರ್, ಮೊನ್ನೆನೂ ಮಾಡಿದ್ದಾರೆ. 1.5 ಗಂಟೆ ಮಾಡಿದ್ದಾರೆ. 14 ತಾರೀಕಿಗೆ ಬಂದವರು 1.5 ಗಂಟೆ ನಮ್ಮ ಮನೆ ಅಂಗಳದಲ್ಲಿ ಮಾಡಿದ್ದಾರೆ. ಹಲೋ, ಪ್ರತಿ ನನ್ನದೊಂದಲ್ಲ ಸರ್, ಪ್ರತಿಯೊಬ್ಬರದ್ದು ಒಂದು 50-60 ಜನ ಕಂಪ್ಲೇಂಟ್ದಾರರಿದ್ದಾರೆ ಆ ಬಗ್ಗೆ. ಸತೀಶ್ ಅವರೇ, ನಾನು BB ಅಶೋಕ್ ಕುಮಾರ್, ರಿಟೈರ್ಡ್ ACP ಮಾತಾಡೋದು. ಕೇಳ್ತಾ ಇದ್ದೀರಾ ಸತೀಶ್? ನೀವು ಯಾವ ಬ್ಯಾಚು ಸತೀಶ್ ಸರ್? ಯಾಕೆ? ಅರೆ ನಾನು ಒಳ್ಳೆ ಕಥೆ ಸತೀಶ್, ನನ್ನ ಹೆಸರು BB ಅಶೋಕ್ ಕುಮಾರ್ ಅಂತ. ನಾನು ರಿಟೈರ್ಡ್ ACP. ಗೊತ್ತಿದೆ. ತಾವು ಯಾವ ಬ್ಯಾಚ್ ಅಂತ ಕೇಳಿದ್ದು. ಯಾಕೆ ಅಂತ ಹೇಳಿದ್ರೆ ನಾನು ಏನು ಹೇಳ್ಬೇಕು ಹೇಳಿ ನೋಡೋಣ. ನಾನು ಕೇಳ್ಕೊಂಡೆ, ಒಬ್ಬರು ರಿಟೈರ್ಡ್ ಆಫೀಸರ್ ಆಗಿ 1 ನಿಮಿಷ ಅದ ನಮಗೂ ಮಾತಾಡ್ಲಿಕ್ಕೆ ದಯವಿಟ್ಟು ಅವಕಾಶ ಕೊಡಿ. ತಮ್ಮ ಬಗ್ಗೆ ನಾವು ಭಾರಿ ಒಳ್ಳೆ ಒಪಿನಿಯನ್ ಇಟ್ಟುಕೊಂಡಿದ್ದೆ. ಆದ್ರೆ ನೀವು ಇಷ್ಟು ದಿನ ಮೀಡಿಯಾದಲ್ಲಿ ಬಂದು ಇಷ್ಟು ಕೆಟ್ಟದಾಗಿ ಮಾತಾಡ್ತಿರಲ್ಲ ಸರ್, ನಿಮ್ಗೆ ಸ್ವಲ್ಪ ಜ್ಞಾನ ಬೇಕಲ್ವಾ? ಅಲ್ಲ, ಟ್ರಾನ್ಸ್ಫರ್ ಮಾಡಬೇಕು. ನಾನು ಎಕ್ಸಿಕ್ಯೂಟಿವ್ ಬಂದವನೇ ಅಲ್ಲ ಸರ್. ನಾನು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೇನೆ. ನಾನು
ನನಗೆ ಬೇರೆ ಎಕ್ಸಿಕ್ಯೂಟಿವ್ ಅಂತ ಯಾವಾಗಲೂ ಕೇಳ್ತೇನೆ. ಮತ್ತೆ ನಿಮ್ಮ ಇಷ್ಟ ಬಂದಾಗ ಮಾತಾಡ್ತೀರಿ ಅಂದ್ರೆ ಅಲ್ರಿ, ಅಲ್ಲ ಕಳ್ಳ ಅಂದ್ರೆ ನೀವ್ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಳ್ತಾ ಇದ್ದೀರಲ್ಲ, ಸಾವಕಾಶವಾಗಿ ಮಾತಾಡಿ. ನೋಡಿ ಮಿಸ್ಟರ್ ಸತೀಶ್, ಐ ಹ್ಯಾವ್ ವರ್ಕ್ಡ್ 35 years ಇನ್ ದಿ ಕರ್ನಾಟಕ ಸ್ಟೇಟ್ ಪೊಲೀಸ್. ನನ್ನ ಸರ್ವಿಸು ನಿಮ್ಮ ಏಜ್ ಇರ್ಲಿಕ್ಕಿಲ್ಲ. ಸಮಾಧಾನದಲ್ಲಿ ಎಕ್ಸೈಟ್ ಆಗಬೇಡಿ. ಯಾಕೆ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಎಕ್ಸೈಟ್ ಯಾಕೆ ಆಗ್ತೀರಾ ಸ್ವಾಮಿ? ಒಂದು ಹೆಣ್ಣು ಮಗಳು ಅಷ್ಟು ಕಳಕಳಿಯಿಂದ ಹೇಳುವಾಗ ನಾನು ಮಾತಾಡ್ತಾ ಇದ್ದೀನಿ. ನೀವು ಯಾವ ಬ್ಯಾಚ್ ಅಂದ ತಕ್ಷಣ ನೀವು ಎಕ್ಸೈಟ್ ಆಗೋಗ್ಬಿಟ್ರಲ್ಲ. ಸತೀಶ್ ಅವರೇ ಈ ರೀತಿಯಾಗಿ ಮಾತಾಡೋ ಮೂಲಕ ಸಮಾಧಾನ ತಗೊಳ್ಳಿ ಸ್ವಾಮಿ. ನೀವು ಯಾಕೆ ಯಾವ ಬ್ಯಾಚ್ ಎಕ್ಸೈಟ್ ಆಗ್ಬಿಟ್ರಲ್ಲ? ಸತೀಶ್ ಅವರೇ ಒಂದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಒಬ್ಬ ನಿವೃತ್ತ ACPಗೆ ನೀವು ಈ ರೀತಿ ಮಾತಾಡ್ತೀರಿ ಅಂದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದ ಮಹಿಳೆಯ ಜೊತೆ ನೀವೇನು ವರ್ತನೆ ಮಾಡಿರಬಹುದು ಅನ್ನೋದರ ಅಂದಾಜು ಸಿಗುತ್ತೆ ಸರ್ ನಮಗೆ. ಈಗ ಮಾತಾಡಬಹುದು, ಸಮಾಧಾನದಲ್ಲಿ ಮಾತಾಡಿ. ಕೇಳಿ ಶಾಂತನ ಚಿನ್ನ ಸಾಯಿದ್ರೆ ಕೇಳಿ ಸತೀಶ್ ಅಂದ್ರೆ ಯಾರು ಅಂತ. ಬಾಯಿಗೆ ಬಂದಾಗ ಮಾತಾಡ್ತೀರಿ ಅಂದ್ರೆ ಒಳ್ಳೆ ದುಡ್ಡು ತೆಗೆದುಕೊಳ್ಬೇಕು. ನನ್ನ ಕೆಲಸ ಅದು. ಮತ್ತೆ ನನ್ನ ಕೆಲಸ ಅಲ್ಲ, ನಾನು ಪರ್ಟಿಕ್ಯುಲರ್ ದೇವರ ತೆಗೆದುಕೊಡ್ತಿಲ್ಲ. ನಾನು ನನ್ನ ಕೆಲಸ ನನಗೆ ನಿನ್ನ ಕೊಲೆ ಆರೋಪಿ ಸಿಗ್ಲಿಕ್ಕಿದ್ರೆ ರೇಪ್ ಆಫರಿಸ್ ಅದನ್ನ ಹಿಡಿತೇನೆ ನಾನು. ನಿಮಗೆ BP ಇದೆಯೇನ್ರಿ ಸತೀಶ್? ಅದೆಲ್ಲ ಬೇರೆ ಕಾಲ ಕನ್ವಿನ್ಸ್ ಬೇಕಾಗಿಲ್ಲ ನನಗೆ. ಅಲ್ಲ ನನಗನ್ಸುತ್ತೆ ಐ ಥಿಂಕ್ ಯು ಮಸ್ಟ್ ಬಿ ಹ್ಯಾವಿಂಗ್ BP. ರಿಟೈರ್ಡ್ ಆಫೀಸರ್ ಆಗಿ ಒಬ್ಬ ಕಾಮನ್ ಸೆನ್ಸ್ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಬೆಂಗಳೂರು ಸಿಟಿಯಲ್ಲಿ, ಹೊರಗಡೆ ತಂದು ಒಂದ್ಸರಿ ಕೆಲಸ ಮಾಡಿ ನೋಡೋಣ ಡಿಸ್ಟಿಕ್ ಅಲ್ಲಿ. ಮಂಗಳೂರು ಇಷ್ಟು ಮೋರಲ್ ಪೊಲೀಸಿಂಗು ಇಷ್ಟು ಕಮ್ಯುನಲ್ ಸೆನ್ಸಿಟಿವ್ ಅಲ್ಲಿ ಒಂದ್ಸರಿ ಕೆಲಸ ಮಾಡಿ ನೋಡೋಣ. ಯಾಕೆ ಆಗ್ಲಿಲ್ಲ ನಿಮಗೆ? ಬರೀ ಬೆಂಗಳೂರು ಸಿಟಿಯಲ್ಲೇ ಮಾಡಿದ್ರಲ್ಲ, ಯಾಕೆ? ಸತೀಶ್ ಅವರೇ ನೀವು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೀರಿ. ಸತೀಶ್ ಅವರೇ ನೀವು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೀರಿ. ನಮ್ಮ ಪ್ಯಾನೆಲ್ನಲ್ಲಿ ಒಬ್ಬ ನಿವೃತ್ತ ACP ಇದ್ದಾರೆ, CBIನ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ, ಒಬ್ಬ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ. ಮತ್ತು ನೀವು ಮಾತಾಡ್ತಾ ಇರೋದನ್ನ ಇಡೀ ರಾಜ್ಯ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದೆ. ದಯವಿಟ್ಟು ನೀವು ಕೇಳಿ, ಇಡೀ ರಾಜ್ಯ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದೆ. ಇಲ್ಲ, ಪೊಲೀಸ್ ಠಾಣೆ ಅಂದ್ರೆ ಅದೊಂದು ನ್ಯಾಯದ ದೇಗುಲ. ಅಲ್ಲೇನೋ ನ್ಯಾಯ ಸಿಗುತ್ತೆ ಅಂತ ಬರುವಂತಹ ಹೆಣ್ಣು ಮಕ್ಕಳಿಗೆ ನೀವು ಕೊಡೋದು ಇದೇನಾ? ನಿಮ್ಮ ಬಿಹೇವಿಯರ್ಸ್ ಇದೇ ತರ ಇದ್ರೆ ಯಾವ ರೀತಿ ರಕ್ಷಣೆ ಕೊಡ್ತೀರಿ ನೀವು? ಮೇಡಮ್, ನನ್ನ ಕೇಸ್ ನಾನು ಬಂದಲ್ಲಿಂದ ಇವತ್ತಿನವರೆಗೆ ಆಗೋ ಕೇಸ್ ಒಳ್ಳೆ ಪೂರ್ತಿ ಕಂಪ್ಲೇಂಟ್ ಒಬ್ಬರ ಹತ್ರ ಇನ್ವೆಸ್ಟಿಗೇಷನ್ ಮಾಡಿ ಸರ್, ನಿಮ್ ಪ್ರೊಫೈಲ್ ನೋಡೋ ಟೈಮ್ ಅಲ್ಲ ಸರ್ ಇದು. ನಿಮ್ಮ ಡೀಟೇಲ್ಸ್ ಕೇಳ್ತಾ ಇಲ್ಲ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ, ಹೇಗ್ ಮಾಡ್ತಿದ್ದೀರಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಈ ಮಹಿಳೆಗೆ ಆಗಿರುವಂತಹ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಅದು ಹೇಗಾಗಿದೆ ಏನಾಗಿದೆ ಅಂತ ತಿಳ್ಕೋಬೇಕಾಗಿತ್ತು. ಒಬ್ಬ ರಿಟೈರ್ಡ್ ಆಫೀಸರ್ ಇಲ್ಲಿ ಪ್ರಶ್ನೆ ಮಾಡಿದ ತಕ್ಷಣ ಅಷ್ಟೊಂದು ಎಕ್ಸೈಟ್ ಆಗುವಂತ ಅವಶ್ಯಕತೆ ಇದೆಯಾ? ಅಷ್ಟೊಂದು ಕೂಗಾಡೋ ಅವಶ್ಯಕತೆ ಇದೆಯಾ? ಅಲ್ಲ, ನಿಮ್ಗೆ ಬೇಸರ ಆಗಿದ್ರೆ ಸಾರ್ವಜನಿಕವಾಗಿ ಒಂದು ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಎಷ್ಟೊಂದು ಸಾವಿರಾರು ಜನ, ಲಕ್ಷಾಂತರ ಜನ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಮಾತನಾಡುವಂತ ಮಾತಾಡು ಒಬ್ಬ ಅಧಿಕಾರಿಯಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ನಿಜವಾಗ್ಲೂ ನಿಜ ನೀವು ಆ ಸ್ಥಾನವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊತಾ ಇಲ್ಲ. ನೀವು ನಾವು ಮಾತಾಡೋದನ್ನ ಕೇಳಿಸ್ಕೊತಾನೆ ಇಲ್ಲ. ಅಲ್ಲ, ಹೌದು ಸರ್, ಸರ್ಕಾರಿ ನೌಕರರು, ನೀವು ಪೊಲೀಸ್ ಆಫೀಸರ್ ಆಗಿ ನಿಮ್ಮನ್ನು ಕೂರಿಸಿರೋದೇ ಅದಕ್ಕೆ. ಸಂಬಳ ಕೊಡುತ್ತೆ ಸರ್ಕಾರ, ಪಬ್ಲಿಕ್ ಸರ್ವೆಂಟ್ ನೀವು. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಮಹಿಳೆಯರಷ್ಟೇ ಅಲ್ಲ, ಅಮಾಯಕರು ಬರ್ತಾರೆ ನಿಮ್ಮ ಠಾಣೆಗೆ. ಅಲ್ಲೊಬ್ಬ ಮಹಿಳೆಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಪೊಲೀಸ್ನವರು ಹಿಡ್ಕೊಂಡು ಹೊಡಿತಾರೆ. ಇಂತಹ ಒಂದು ಇಶ್ಯೂಸ್ ಅಲ್ಲಿ ಮಾತನಾಡುವಾಗ ಒಂದು ಸಮಾಧಾನ ಇಲ್ಲದೆ ಮಾತನಾಡಿದ್ರೆ ಯಾವ ನಿರೀಕ್ಷೆಗಳನ್ನ ಇಟ್ಕೋಬಹುದು ನೀವು ಪೊಲೀಸ್ ಠಾಣೆಯಲ್ಲಿ? ನಾವು ನಿಮ್ಮ ಹತ್ರ ಮೊದಲೇ ಮಾತಾಡ್ತೀನಿ. ನಾವು ರಿಟೈರ್ಡ್ ACP, ನನಗೂ ಗೊತ್ತಿದೆ ಅವರಿಗೆ. ನೀವು ರಿಟೈರ್ಡ್ ACP ಅವ್ರ ಬಗ್ಗೆ, ಅಶೋಕ್ ಕುಮಾರ್ ಅವ್ರ ಬಗ್ಗೆ ಅಲ್ಲ ಸರ್ ಇಲ್ಲಿ ಡಿಸ್ಕಷನ್ ಇರೋದು. ಸತ್ಯ ಅಂತ ತಿಳಿದಿಲ್ವಾ ಸತೀಶ್ ಅವರೇ? ಅಲ್ಲ ಸತೀಶ್ ಅವರೇ, ನೀವು ಯಾಕೆ ಎಕ್ಸೈಟ್ ಆಗ್ತಿದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸತೀಶ್ ಅವರೇ, ನೀವು ಯಾಕೆ ಎಕ್ಸೈಟ್ ಆಗ್ತಿದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಏನ್ ಹೇಳಿದೀನಪ್ಪ ನಿಮಗೆ? ನನ್ನ ಮಾನ ಮರ್ಯಾದೆಗೆ ತಕ್ಕಾಗಿದೆ. ನಾನು ಖಂಡಿತ ಸತೀಶ್, ನಾನು ಒಂದು ನಿಮಿಷ ಮಾತಾಡ್ತೀನಿ ಕೇಳಿ. ನಾನು ಒಂದು ನಿಮಿಷ ಸತೀಶ್ ನಾನು ಒಂದು ನಿಮಿಷ ಮಾತಾಡ್ತೀನಿ. ನಾನು ಕರ್ನಾಟಕ ಪೊಲೀಸ್ ಅಕಾಡೆಮಿಲಿ 2 ವರ್ಷ ಕೆಲಸ ಮಾಡಿದ್ದೀನಿ. 600 ಸಬ್ ಇನ್ಸ್ಪೆಕ್ಟರ್ಸ್ಗೆ ಟ್ರೈನ್ ಮಾಡಿದ್ದೀನಿ. ಅವರೆಲ್ಲ ಇನ್ಸ್ಪೆಕ್ಟರ್ ಆಗಿದ್ದಾರೆ. ನಿಮ್ಮದು ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಬಂದಿದ್ದಕ್ಕೆ, ನನ್ನ ಸ್ಟೂಡೆಂಟಾ ನೀವು ಅಂತ ಕೇಳೋದಕ್ಕೆ ನಿಮ್ಮನ್ನು ನಾನು ಕೇಳಿದ್ದು ಯಾವ ಬ್ಯಾಚ್ ಅಂತ. ಅರ್ಥ ಆಯ್ತಾ? ನಾನು 2003ರಿಂದ 2005ರವರೆಗೆ ಕರ್ನಾಟಕ ಪೊಲೀಸ್ ಅಕಾಡೆಮಿಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ.
ನನ್ನ ಹತ್ರ ನಾನು 2 ಬ್ಯಾಚ್ಗೆ ಟ್ರೈನ್ ಮಾಡಿದ್ದೀನಿ. ಅದರಲ್ಲಿ ನೀವೇನು, ಯಾಕಂದ್ರೆ ನಿಮ್ದು ಪರಸ್ಪರ ಇನಿಷಿಯಲ್ ಇಲ್ಲ. ಗೌರವನೇ ಕೊಡದೇ ಇರುವಷ್ಟು ಈಗ ಅವ್ರದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತಹ ಒಬ್ಬ ಸೀನಿಯರ್ ಆಫೀಸರ್ಗೆ ನೀವು ಕೊಡ್ತಾ ಇರುವಂತಹ ಗೌರವವನ್ನ ಮಾತುಗಳನ್ನ ಕೇಳಿದ್ರೆ ಇನ್ನು ಜನಸಾಮಾನ್ಯರಿಗೆ ಪಾಪ ಒಂದು ನೊಂದಂತವರಿಗೆ ನಾನು ಕೇಳೋದು ಇಷ್ಟೇ ಸತೀಶ್, ನಿಮಗೆ ಆಕೆ ಹೆಣ್ಮಗಳು ಮನೇಲಿ ಥೆಫ್ಟ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾಗ FIR ಹಾಕಿದ್ದೀರಿ. ಆಮೇಲೆ ನಂತರ ಆಕೆ ಹೇಳ್ತಾರೆ ನೀವು ಅವರು SP ಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ನೀವು ಈ ಹೆಣ್ಮಗಳು ಮನೆಗೆ ಹೋಗಿ ಮಾಜರ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ನೀವು ಅದು ನಿಜಾನ ಹೇಳಿ ನೋಡೋಣ, ನನಗೆ ಅಷ್ಟೇ ಬೇಕಾಗಿರೋದು. ನೀವು ಮಾಜರ್ ಯಾವಾಗ ಮಾಡಿದ್ರಿ ಸರ್? ಒಂದು ಪ್ರಶ್ನೆ, ಅವರು ನನ್ನ ಹತ್ರ ಒಂದು ಸುಮಾರು ಏಪ್ರಿಲ್ ತಿಂಗಳ ಸ್ಟಾರ್ಟಿಂಗ್ ಅಲ್ಲಿ ಬಂದು 2,55,000 ರೂಪಾಯಿ ದುಡ್ಡು ಸೂರ್ಯನಾರಾಯಣ ಪ್ರಭು ಅನ್ನೋನಿಗೆ ಕೊಟ್ಟಿದ್ದೀನಿ, ಅವ್ನು ದುಡ್ಡು ಕೊಡ್ತಾ ಇಲ್ಲ ಸರ್, ಕೊಡಿ ಅಂತ ಬರ್ತಾರೆ. ನಾನು ಹೇಳಿದೆ ಸಿವಿಲ್ ಡಿಸ್ಪ್ಯೂಟ್, ದುಡ್ಡಿನ ವ್ಯವಸ್ಥೆ ಎಲ್ಲ ನಾನು ಕೊಡ್ಸೋದಿಲ್ಲಮ್ಮ, ಪೊಲೀಸಿಗೆ ಸಂಬಂಧಪಟ್ಟಿದ್ದು ಯಾವ್ದಾರು ಇದ್ರೆ ಹೇಳಿ ಮಾಡಿಕೊಡ್ತಾರೆ, ಇಲ್ಲ ಅವ್ರನ್ನ ಕರ್ತೀವಿ. ನೋಡಿ, ನೀವು ಆಗಿ ತೀರ್ಮಾನ ಮಾಡಿಕೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ. ನಾನು ಯಾವುದೇ ರಾಜಿ ಮಾಡ್ಲಿಕ್ಕೆ ಹೋಗೋದಿಲ್ಲ, ನಿಮ್ಮ ದುಡ್ಡು ತೆಗೆದುಕೊಡ್ಲಿಕ್ಕೆ ಹೋಗೋದಿಲ್ಲ, ಕೊಡುಗೂ ಇಲ್ಲ. ಇದು ನನ್ನ ನಿರ್ಧಾರ. ನಾನು ಮೊದಲಿಂದ ಮಾಡಿದ್ದು ಹೋದ್ರೆ ನಾನು ಎಲ್ಲಿ ಸರ್ವಿಸ್ ಮಾಡಿದ್ರೆ ಇದೇ ಮಾಡೋದು, ಇನ್ನು ಮುಂದೆನೂ ಹಾಗೆ. ಅವರು ಆಯ್ತು ಅಂತ ವಾಪಸ್ ಸಿಟ್ಟಲ್ಲಿ ಹೋದವರು ವಾಪಸ್ 10 ದಿನ ಬಿಟ್ಟು ಯಾರೋ ಹೇಳಿದ್ದನ್ನು ಕೊಟ್ಟ ಅಂತ ಗೈಡ್ಲೈನ್ಸ್ ತಗೊಂಡು ನಮ್ಮ ಮನೇಲಿದ್ದ ಚಿನ್ನವನ್ನು ಟೆಸ್ಟ್ ಮಾಡಿಕೊಂಡು ಹೋಗಿದ್ದಾನೆ ಅಂತ ತಂದ್ರು ಕಂಪ್ಲೇಂಟ್. ಹೌದಪ್ಪ, ನಾನು ಮತ್ತೆ ವಿಚಾರಿಸಿ ನೋಡಿದಾಗ ಇವ್ರು ಟೆಸ್ಟ್ ಮಾಡಿ ಹೋಗಿಲ್ಲ. ಅವನ ಹತ್ರನೇ ಬಡ್ಡಿಗೆ ಅಗ್ರಿಕಲ್ಚರ್ ರೆಕಾರ್ಡ್ ನಿನ್ನ ಹೆಸರಲ್ಲಿದೆ, ನನ್ನ ಹೆಸರಲ್ಲಿ ಇಲ್ಲ, ನೀನು ಬ್ಯಾಂಕ್ ನಲ್ಲಿ ಲೋನ್ ಇಟ್ರೆ ಚಿನ್ನ ಇಟ್ರೆ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ. ಅದನ್ನು ಕೊಟ್ಟು ಇವ್ರು ಬಡ್ಡಿ ಬಿಸ್ನೆಸ್ ಮಾಡಿದ್ದಾರೆ. ಇನ್ನೊಬ್ಬ ಯಾರೋ ಓಡಿ ಹೋಗಿದ್ದಾನೆ ವಿನೋದ್ ಅನ್ನೋನು, ಬಡ್ಡಿಗೆ ದುಡ್ಡು ತಗೊಂಡವನು, ಅವನ ಹಿಡ್ಕೊಂಡು ಬಂದು ಕೊಡಿ. ನನ್ನ ಕೆಲಸ ಅಲ್ಲ ಬಡ್ಡಿ ವ್ಯವಹಾರ ಮಾಡೋದು, ದುಡ್ಡು ತರಿಸ್ಕೊಡೋದು, ಇವ್ರದ್ದು ರಾಜಿ ಮಾಡೋದು. ನಾನು ಆ ತರ ಹೇಳೇ ಇಲ್ಲ. ಸತೀಶ್ ಅವರೇ, ಇವರು ಹೆಣ್ಮಗಳವರು ಚಿನ್ನ ಕಳ್ತನ ಆಗಿದೆಯಾ? ಇಲ್ಲ, ಅವ್ರು ಕೊಟ್ಟಿದ್ದಾರೆ ಕಂಪ್ಲೇಂಟ್, ತನಿಖೆ ನಡೀತಾ ಇದೆ ಸರ್. ಇನ್ನೂ ಕನ್ಫರ್ಮ್ ಮಾಡಲಿಲ್ಲ. ಆ ಆರೋಪಿ ಇಲ್ಲ ಸರ್, ಆರೋಪಿ ಸ್ಪಷ್ಟೀಕರಣ ಕೊಟ್ಟಿದ್ದಾನೆ, ಇಂಥ ಬ್ಯಾಂಕಿನಲ್ಲಿ ಇಟ್ಟಿದ್ದೇನೆ ಅಂತ. ಸತೀಶ್ ಅವರೇ, ನನಗೆ ಒಂದು ಮಾಹಿತಿ ಬೇಕು. ಆಯೋಗಕ್ಕೆ ನಾಳೆ ನೀವು FIR ಕಾಪಿಯನ್ನ ಫ್ಯಾಕ್ಸ್ ಮಾಡ್ತೀರಿ, ಫ್ಯಾಕ್ಸ್ ನಂಬರ್ ತಮ್ಮ ಹತ್ರ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಸಂಬಂಧ ನಾನು ಫಾಲೋ ಅಪ್ ಅಲ್ಲಿ ಇರ್ತೀನಿ. ಇದು ಕೂಲಂಕುಷವಾದಂತಹ ತನಿಖೆ ಆಗಬೇಕು. ಆ ಹೆಣ್ಣುಮಗಳಿಗೆ ಆದಂತಹ ಅನ್ಯಾಯ ಬೇರೆಯವರಿಗೆ ಆಗಬಾರ್ದು ಅಷ್ಟೇ. ನಮ್ಮ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಬಂದಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಿಷ್ಟೇ. ಸಮಾಧಾನದಿಂದ ನೀವು ಕಳಿಸಿ, ನೀವು FIR ಕಳಿಸಿ, ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಆಫ್ಟರ್ ದಟ್ ಐ ನೋ ಏನ್ ಮಾಡ್ಬೇಕಂತ ಗೊತ್ತಿದೆ. ಸತೀಶ್ ಅವರೇ, ಮೋಟಮ್ಮ ಮೇಡಮ್ ಮಾತಾಡ್ತಿದ್ದಾರೆ. ಸತೀಶ್ ಅವರೇ, ಇಷ್ಟೊಂದು ತಾಳ್ಮೆ ಕಳ್ಕೊಳ್ಬಾರ್ದಪ್ಪ. ಯಾಕೆಂತ ಹೇಳಿದ್ರೆ ಈಗ ನೀವು ಅಲ್ಲಿ ಒಂದು ಜನರ ರಕ್ಷಣೆಗೋಸ್ಕರ, ಅದರಲ್ಲೂ ಮಹಿಳೆಯರ ರಕ್ಷಣೆ ನಿಮ್ಮಿಂದ ಹೆಚ್ಚಾಗಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಬಗ್ಗೆ ಯಾವ ರೀತಿಯಲ್ಲಿ ಇವತ್ತು ಸಮಾಜ ನಡ್ಕೊಳ್ತಿದೆ, ಅದು ರೇಪ್ ಇರ್ಬೋದು, ಮೋಸ ಮಾಡೋದು ಇರ್ಬೋದು. ಈಗ ಆಕೆ ಗಂಡ ತೀರೋಗಿ 7 ತಿಂಗಳಾಗಿದೆ ಅಂತ ಹೇಳ್ತಾರೆ, ತಾಯಿ ಮಗಳಿದ್ದಾರೆ. ಒಬ್ಬ ಯಾರೋ ಬಡ್ಡಿ ವ್ಯವಹಾರ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಅವಳಿಗೆ ಆ ಕುಟುಂಬಕ್ಕೆ ಅವರು ಮೋಸ ಮಾಡಿದ್ದಾರೆ. ಮೋಸ ಮಾಡಿದಾಗ ನಿಮ್ಮ ಹತ್ರ ನ್ಯಾಯ ಕೇಳಲಿಕ್ಕೆ ಬರ್ತಾರೆ. ಇನ್ನು ಯಾರ ಹತ್ರ ಹೋಗ್ತಾರೆ ಅವರು? ನ್ಯಾಯ ಕೇಳಲಿಕ್ಕೆ ಬಂದಾಗ ಅವನು ಯಾವ ರೀತಿ ಮೋಸ ಮಾಡಿದ್ದಾನೆ ಅನ್ನೋದನ್ನು ನೀವು ಅದನ್ನು ಪತ್ತೆ ಹಚ್ಚಬೇಕಾಗತ್ತೆ. ಜೊತೆಗೆ ಈ ಹೆಣ್ಮಗಳು ನಿಮ್ಮ ಸಹಾಯಕ್ಕೆ ಬಂದವಳಿಗೆ ಒಂದು ಕಾನ್ಫಿಡೆನ್ಸ್ ಕೊಡಬೇಕಾಗತ್ತೆ. ಇರಿಯಮ್ಮ, ಅದನ್ನು ನಾವು ಖಂಡಿತ ಅವನಿಗೆ ಬುದ್ಧಿ ಕಲಿಸೋ ಕೆಲಸ ಮಾಡ್ತೀವಿ, ಅಥವಾ ಹಣ ವಸೂಲಿ ಮಾಡೋವಂಥ ಕೆಲಸನ ನಾ ಮಾಡ್ತೇನೆ, ಆದರೆ ನೀವು ಧೃತಿಗೆಡಬೇಕಾಗಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಕೊಡ್ಬೇಕು. ಅದ್ರ ಬದಲಾಗಿ ಆ ಎಮ್ಮನ್ನೇ ಮಾನಸಿಕವಾಗಿ ಟಾರ್ಚರ್ ಮಾಡೋಕೆ ಹೋದರೆ ಹೇಗಾಗುತ್ತೆ ರೀ? ಈಗ ನಿಮಗೂ ಅಕ್ಕ ತಂಗಿಯರಿಲ್ವ ಮನೇಲಿ? ಯಾವುದೇ ಒಂದು ಅಕ್ಕ ತಂಗಿಗೆ ಈ ಗತಿ ಬಂದರೆ ಏನು ವಿಚಾರ ಮಾಡ್ತೀರಾ? ನಂದು ಅದೇ ಪ್ರಶ್ನೆ ಮೇಡಮ್, ನಂದು ಅದೇ ಪ್ರಶ್ನೆ. ನಾನು ದಯವಿಟ್ಟು ನಿಮ್ಗೆ ತಾವು ಒಂದು ಕೇಳ್ತೀರಿ ಅಂತ ಅನ್ಕೊಂಡು ಮಾತಾಡ್ತೀನಿ. ಈ ರೀತಿ ಸಮಾಧಾನದ ಸ್ಥಿತಿಗೆ ತಾವು ಮರುಕಳಿಸಿದ್ರಿ. ನೀವು FIR ನಾಳೆ ಕಳಿಸಿ ಸರ್. ಸತೀಶ್ ಅವರೇ, ನಿಮ್ಮ ಎಕ್ಸ್ಪ್ಲನೇಷನ್ ಆಮೇಲೆ ಕೇಳ್ತೀವಿ ನಾವು. ಈಗ ಸತೀಶ್ ಅವರ ದೂರವಾಣಿ ಸಂಪರ್ಕ ಸತೀಶ್ ಅವರ ದೂರವಾಣಿ ಸಂಪರ್ಕ ಕಡಿತಗೊಂಡಿದೆ. ಚರ್ಚೆಯಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ಆದ ನಂತರ ಚರ್ಚೆಯನ್ನು ಮುಂದುವರಿಸ್ತೀವಿ.